ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ರಾಹುಲ್ ಪೇಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ವಿಡಿಯೋಲಿ ಲೆಟ್ಸ್ ಡಿಸ್ಕಸ್ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್, ಲೀನಿಯರ್ ಇನ್ಇಕ್ವಾಲಿಟೀಸ್. ಸೊ ಈ ಸಿಂಬಲ್ಸ್ ಆಯಿತು, ಇನ್ನೊಂದಾಯಿತು. ನೀವು ಏನು ಈಗ ಫಸ್ಟ್ ಟೈಮ್ ನೋಡ್ತಿರೋದಲ್ಲ, ಸಣ್ಣ ಹುಡುಗರಿಂದನೂ ನೋಡ್ಕೊಂಡು ಬಂದಿದ್ದೀರಾ. ಲೆಸ್ ದ್ಯಾನು, ಗ್ರೇಟರ್ ದ್ಯಾನು. ಸೊ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಕೊಟ್ಟು ನೀವು ನೆನಪಿತ್ತು ಅಂದರೆ ಚಿಕ್ಕವರಿದ್ದಾಗ ಬಾಕ್ಸಲ್ಲಿ ಹಾಕ್ರಿ, ಸಿಂಬಲ್ ಹಾಕ್ರಿ ಅಂತ ಹೇಳ್ತಿದ್ರು. ಸೊ ಇಲ್ಲಿ ಸಿಂಬಲ್ ಹಾಕೋದಲ್ಲ, ಅದನ್ನು ಸಾಲ್ವ್ ಮಾಡೋದು ಅಷ್ಟೇ. ಏನು ಹೊಸದಾಗಿ ಏನಿಲ್ಲ, ವೆರಿ ಈಸಿ. ಬಟ್ ಯು ಶುಡ್ ಬಿ ಕೇರ್ಫುಲ್. ಯಾಕೆ ಅಂದರೆ ಸ್ವಲ್ಪ ಮಿಸ್ ಆಯಿತು ಅಂದ್ರೂ ಹೋಯ್ತು, ಇಡೀ ಪ್ರಾಬ್ಲಮೇ ಹೋಯ್ತು ಸಿಂಬಲು. ಸೊ ಬಿಫೋರ್ ವಿ ಸ್ಟಾರ್ಟ್, ಐ ವಾಂಟ್ ಯುವರ್ ಹಾನೆಸ್ಟ್ ಒಪಿನಿಯನ್. ಸೊ ಯಾವ ಇನ್ಇಕ್ವಾಲಿಟಿ ಡಿಸ್ಕ್ರೈಬ್ಸ್ ಯುವರ್ ಸ್ಟಡಿ ಟೈಮ್? ಕಮೆಂಟ್ ಮಾಡಿರಿ. ಸೊ ಎ, ಸ್ಟಡಿ ಟೈಮ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 hours. ಬಿ, ಲೆಸ್ ದೆನ್ ಆರ್ ಈಕ್ವಲ್ ಟು 30 minutes. ನಾಟ್ ಸೊ ಗುಡ್. ಸೊ ಯಾವುದು, ಎ ಆರ್ ಬಿ? ಯಾವುದು? ಎಕ್ಸಾಮ್ ಟೈಮ್ಸ್ ನೋಡೋಣ. ಓಕೆ, ಆನೆಸ್ಟಾಗಿರಬೇಕು. ಫೈನ್. ಸೊ ಈಗ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಂಗಿದ್ರೆ, ಅಟೆಂಡೆನ್ಸ್ ಶುಡ್ ಬಿ ಗ್ರೇಟರ್ ದೆನ್ ಈಕ್ವಲ್ ಟು 75% ಅಂತಾರೆ. ಅಂದರೆ ಏನು ಕರೆಕ್ಟಾಗಿ 75 ಇರಬೇಕು ಅಂತನಾ? ಇಲ್ಲ, 75ಗಿಂತ ಜಾಸ್ತಿ ಇರಬೇಕು. ಕಮ್ಮಿ ಇದ್ದರೆ ಎಕ್ಸಾಮಿಗೆ ಬಿಡಲ್ಲ. ಆದರೂ ಬಿಡ್ತಾರೆ. ನೆಕ್ಸ್ಟು, ಎಲಿವೇಟರ್ ಕ್ಯಾನ್ ಕ್ಯಾರಿ ಅಟ್ ಮೋಸ್ಟ್ 600 kg. ಅಂದರೆ ಏನರ್ಥ? ಕೆಲವೊಂದು ಕಡೆ ನೀವು ಎಲಿವೇಟರ್ ಲಿಫ್ಟ್ ನೋಡಿದ್ರಿ ಅಂದರೆ ಮ್ಯಾಕ್ಸಿಮಮ್ 6% ಆರ್ ಮ್ಯಾಕ್ಸಿಮಮ್ 8% ಅಂತ ಹಾಕಿರ್ತಾರೆ, ಕೆಳಗೆ ಕೆ ಜಿನೂ ಹಾಕಿರ್ತಾರೆ. ಇಫ್ ಇಟ್ ಕ್ರಾಸಸ್, ಈಗ ಫಾರ್ ಎಕ್ಸಾಂಪಲ್ 600, ಸೊ 600ಗಿಂತ ಒಂದು ಸ್ವಲ್ಪ ಜಾಸ್ತಿ ಹೋಗಿದ ತಕ್ಷಣ ಕುಯ್ಯೋ 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 ಅಂತಿರುತ್ತೆ. ಏನೋ ಯಾರಾದರೂ ಒಬ್ರು ಹೊರಗೆ ಹೋಗ್ರಿ, ಆವಾಗ ನಾನು ಮೇಲೋ ಅಥವಾ ಕೆಳಗೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ. ಬಿಕಾಸ್ ಅದ್ರ ಕೆಪಾಸಿಟಿ ಅಷ್ಟೇ ಇರುತ್ತೆ. ಸೊ ಯು ಶುಡ್ ಸ್ಪೆಂಡ್ ಲೆಸ್ ದ್ಯಾನ್ 200. ಈಗ ನಿಮ್ಮ ಪೇರೆಂಟ್ಸ್ 200 ರೂಪಾಯಿ ಕೊಟ್ಟಿರ್ತಾರೆ. ಸೊ 200 ರೂಪಾಯಿ ಅಂದರೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡೋಕ್ಕಾಗತ್ತಾ? ಇಲ್ಲ. ನಿಮ್ಮ ಹತ್ರ ಏನಿದೆ ಅಷ್ಟೋ ಅಥವಾ ಅದಕ್ಕಿಂತ ಕಮ್ಮಿತನ ಮಾಡಬೇಕು. ಸೊ ಇನ್ಇಕ್ವಾಲಿಟೀಸ್. ಓಕೆ, ಈಗ ನಿಮ್ಮ ಪೇರೆಂಟ್ಸ್ ಹೇಳ್ತಾರೆ ಮೊಬೈಲ್ ಯೂಸೇಜ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 2 hours. ಫಾಲೋ ಮಾಡ್ತೀರಾ? ಸೊ ಈ ಸಿಂಬಲ್ಸ್ ನೋಡಿದ ತಕ್ಷಣ ಈಸಿ ಅನಿಸುತ್ತೆ, ಡೆಫಿನೆಟ್ಲಿ ಈಸಿನೇ. ಆದರೆ ಯು ಶುಡ್ ಬಿ ಕೇರ್ಫುಲ್ ಎನಫ್. ಸ್ವಲ್ಪ ಏನಾದರೂ ಮಿಸ್ ಆಯಿತು, ಹೋಯ್ತು, ಇಡೀ ಕ್ವಶನ್ಗೆ ಹೋಯಿತು. ಸ್ವಲ್ಪ ಕೇರ್ಫುಲ್ ಅಷ್ಟು, ಸ್ವಲ್ಪ. ಬಿಕಾಸ್ ನನಗೂ ಟು ಬಿ ಆನೆಸ್ಟ್, ಏನೋ ಸಡನ್ನಾಗಿ ಒಂದೊಂದ್ಸಲಿ ನೋಡಿದಾಗ ಒಂದೊಂದ್ಸಲಿ ಕನ್ಫ್ಯೂಸ್ ಆಗುತ್ತೆ, ಒಂದೊಂದ್ಸಲ ಕನ್ಫ್ಯೂಸ್ ಆಗೇ ಆಗುತ್ತಿಲ್ಲ ಅಂತಲ್ಲ. ಬಟ್ ಎಕ್ಸ್ಟ್ರಾ ಕೇರ್ಫುಲ್ ಆಗಿತ್ತು ಅಂದರೆ ನಥಿಂಗ್ ಟು ವರಿ. ಓಕೆ, ಸೊ ಈಗ ಸಿಂಬಲ್ಸ್ ನೋಡೋಂಗಿದ್ರೆ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್. ಸೊ ಏನೋ 3 ಈಸ್ ಲೆಸ್ ದ್ಯಾನ್ 5, ಲೆಸ್ ದ್ಯಾನ್ 5 ಇಲ್ಲಿ ಈಕ್ವಲ್ ಟು ಬರೋಲ್ಲ, ಬರೀ ಲೆಸ್ ದ್ಯಾನ್. ಅದೇ ನೀವು ಈಕ್ವಲ್ ಟು ಅಂದಾಗ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10. ಸೊ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಎಕ್ಸ್ ಕ್ಯಾನ್ ಬಿ ಎನಿಥಿಂಗ್. ಸೊ ಎಕ್ಸ್ ಕ್ಯಾನ್ ಬಿ 10, 9 ಎನಿಥಿಂಗ್, ಬಟ್ ನಾಟ್ ಗ್ರೇಟರ್ ದೆನ್ 10. ಸೊ 11 ಆಗೋಕ್ಕಾಗಲ್ಲ. ಸೊ ಅದಕ್ಕೆ ಸಿಂಬಲ್ಸ್ ಏನಿದೆ, ಸೊ ಸಿಂಬಲ್ಸ್ ಬಿ ಕೇರ್ಫುಲ್. ಸೊ ಈಗ ಲೆಸ್ ದ್ಯಾನ್ ಅಂದರೆ ರೈಟ್ ಸೈಡ್ ಗ್ರೇಟರ್ ಇರಬೇಕು, ಲೆಫ್ಟ್ ಸೈಡ್ ಕಮ್ಮಿ ಇರಬೇಕು. ಸಿಮಿಲರ್ಲಿ ಗ್ರೇಟರ್ ದ್ಯಾನ್ ಅಂದಾಗ ಲೆಫ್ಟ್ ಸೈಡ್ ಜಾಸ್ತಿ ಇರುತ್ತೆ, ರೈಟ್ ಸೈಡ್ ಕಮ್ಮಿ ಇರುತ್ತೆ. ಸೊ ಹೆಂಗೆ ಸಿಂಬಲ್ ಹಾಕ್ತೀರಾ, ಬಿ ಕೇರ್ಫುಲ್. ಓಕೆನಾ? ಸಿಮಿಲರ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಈಗ ಎಕ್ಸ್ ವ್ಯಾಲ್ಯೂ ಏನಾಗಿರ್ಬೋದು, ಇಟ್ ಕ್ಯಾನ್ ಬಿ 5 ಆರ್ ಇಟ್ ಶುಡ್ ಬಿ ಮೋರ್ ದೆನ್ 5, 6, 7, 8, 9, 10, ಬಟ್ ನಾಟ್ ಲೆಸ್ ದೆನ್. ಓಕೆನಾ? ಫೈನ್. ಈಗ ನ್ಯೂಮರಿಕಲ್ ಇನ್ಇಕ್ವಾಲಿಟಿ ಅಂದಾಗ ಇಟ್ ಶುಡ್ ಬಿ ಓನ್ಲಿ ನಂಬರ್ಸ್, ನಥಿಂಗ್ ಎಲ್ಸ್. ಅಂದರೆ ಈಗ ವೇರಿಯಬಲ್ಸ್ ಅದು ಇದು ಹಾಕಾಗಲ್ಲ. ಸಿಮಿಲರ್ಲಿ ಲಿಟ್ರಲ್ ಇನ್ಇಕ್ವಾಲಿಟಿ ಅಂದಾಗ ದೆರ್ ಕ್ಯಾನ್ ಬಿ ಎ ವೇರಿಯಬಲ್ ಇರಬೇಕು. ಇಟ್ ಕ್ಯಾನ್ ಬಿ ಎಕ್ಸ್, ವೈ, ಎ, ಬಿ, ಸಿ, ಡಿ, ಎನಿಥಿಂಗ್. ಸೊ ಎಕ್ಸ್ ಆರ್ ದಟ್ ವೇರಿಯಬಲ್ ಈಸ್ ಅನ್ನೋನ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ದೇರ್ ಕ್ಯಾನ್ ಬಿ ಮಲ್ಟಿಪಲ್ ವ್ಯಾಲ್ಯೂಸ್, ನಾಟ್ ಜಸ್ಟ್ ಸಿಂಗಲ್ ವ್ಯಾಲ್ಯೂಸ್. ಡಿಪೆಂಡ್, ಕಂಡೀಷನ್ಸ್ ಏನು ಕೊಟ್ಟಿರ್ತಾರೆ. ಓಕೆನಾ? ಸೊ ದಿಸ್ ಈಸ್ ಎ ಬೇಸಿಕ್ ಫೌಂಡೇಶನ್ ಫಾರ್ ಯುವರ್ ನೆಕ್ಸ್ಟ್ ಸೆಕೆಂಡ್ PUCಯಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಓದ್ತೀರಾ, ಗ್ರಾಫ್ ಹಾಕ್ತೀರಾ. ಸೊ ಫಾರ್ ದಟ್ ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಡಬಲ್ ಇನ್ಇಕ್ವಾಲಿಟಿ ಅಂದಾಗ ವೇರಿಯಬಲ್ ಸಿಂಪಲ್, ವೇರಿಯಬಲ್ ಮಧ್ಯದಲ್ಲಿ ಕೂತಿರುತ್ತೆ, ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಸಿಂಬಲ್ ಇರುತ್ತೆ. ಏನು ಬೇಕಾದ್ರೂ ಇರ್ಬೋದು, ಲೆಸ್ ದ್ಯಾನ್ ಇರ್ಬೋದು, ಗ್ರೇಟರ್ ದ್ಯಾನ್ ಇರ್ಬೋದು, ಆರ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇರ್ಬೋದು, ಎನಿಥಿಂಗ್. ಸೊ ಇಲ್ಲಿ ನೋಡಿದೆ ಅಂದರೆ ವೇರಿಯಬಲ್ ಸೆಂಟ್ರಲ್ ಇದೆಯಾ? ಸೊ ಏನು ಹೇಳ್ತಿದೆ, ಎಕ್ಸ್ ಈಸ್ ಲೆಸ್ ದ್ಯಾನ್ 7. ಸೊ 7ಗಿಂತ ಕಮ್ಮಿ ಇರಬೇಕು. ಬಟ್ ಎಕ್ಸ್ ಶುಡ್ ಆಲ್ಸೋ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3. ಸೊ 3ಗಿಂತ ಜಾಸ್ತಿ ಇರಬೇಕು, 7ಗಿಂತ ಕಮ್ಮಿ ಇರಬೇಕು. 3 ಇರ್ಬೋದು, 3ಗಿಂತ ಜಾಸ್ತಿ ಇರ್ಬೋದು, ಬಟ್ 7ಗಿಂತ ಕಮ್ಮಿ ಇರ್ಬೋದು. ಓಕೆ,
ನೆಕ್ಸ್ಟು ರಿಲೇಟ್ ದಿಸ್. ಫೈನ್. ಸೊ ನ್ಯೂಮರಿಕಲ್ ಇನ್ಇಕ್ವಾಲಿಟೀಸ್ ಈಗಷ್ಟೇ ನೋಡಿದ್ವಿ, ಲೆಸ್ ದ್ಯಾನು ಗ್ರೇಟರ್ ದ್ಯಾನ್ ಈಕ್ವಲ್ ಟು ಅದು ಇದು ಎಲ್ಲ. ಓಕೆನಾ? ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್ ಬಟ್ ಓನ್ಲಿ ನಂಬರ್ಸ್. ಸೊ ಲಿಟ್ರಲ್ ಇನ್ಇಕ್ವಾಲಿಟೀಸ್ ಅಂದರೆ ಏನು? ವೇರಿಯಬಲ್ಸ್ ಇರಬೇಕು. ಸೊ ದೇರ್ ಇಸ್ ಎ ವೇರಿಯಬಲ್, ಇಟ್ ಕ್ಯಾನ್ ಬಿ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಈಕ್ವಲ್ ಟು ಎನಿಥಿಂಗ್. ಸ್ಟ್ರಿಕ್ಟ್ ಇನ್ಇಕ್ವಾಲಿಟೀಸ್ ಅಂದರೆ ಅದಕ್ಕಿಂತ ಜಾಸ್ತಿ ಇರೋಂಗಿಲ್ಲ, ಈಕ್ವಲ್ಲು ಇರೋಂಗಿಲ್ಲ. ಸೊ ಸ್ಟ್ರಿಕ್ಟ್ ಇನ್ಇಕ್ವಾಲಿಟೀಸ್ ಓನ್ಲಿ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ನೋ ಈಕ್ವಲ್ ಟು. ಓಕೆನಾ? ಸೊ ಏಜ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 18. ಈಗ ನೀವೆಲ್ಲಾದರೂ ಹೋಗಿದ್ರೆ ಅಥವಾ ಕೆಲವೊಂದು ಮೂವೀಸ್ ಹಾಕಿರ್ತಾರೆ ಓನ್ಲಿ ಫಾರ್ ಅಡಲ್ಟ್ಸ್ ಅಥವಾ ಮೂವೀಸ್ ಅಂತ, ಅಥವಾ ಈಗೆಲ್ಲಾದರೂ ನೀವು ಕೆಲವೊಂದು ಕಡೆ ಹೋಗಂಗಿದ್ರೆ ಇಟ್ಸ್ ಸ್ಟ್ರಿಕ್ಟ್ಲಿ ಓನ್ಲಿ ಫಾರ್ ಅಡಲ್ಟ್ಸ್, ಗ್ರೇಟರ್ ದ್ಯಾನ್ 18 ಇಯರ್ಸ್ ಆಗಿರಬೇಕು. ಅಥವಾ ನೀವೆಲ್ಲಾದರೂ ಈಗ ರೈಟ್ಸು, ಸಿಂಪಲ್ ಎಕ್ಸಾಂಪಲ್ ಅಂದರೆ ರೈಟ್ಸು, ಕೆಲವೊಂದು ರೈಟ್ಸು ಚಿಕ್ಕ ಹುಡುಗರಿಗೆ ಬಿಡೋಲ್ಲ, ಅಥವಾ ಈ ಹೈಟ್ ಇಲ್ಲ ಅಂದರೆ ನಿಮಗೆ ರೈಟ್ಸಿಗೆ ಬಿಡೋಲ್ಲ. ಬಿಕಾಸ್ ಆ ರೈಟ್ಸೇ ಹಂಗೆ ಡಿಸೈನ್ ಮಾಡಿರ್ತಾರೆ ಸೊ ದಟ್ ತುಂಬ ಸಣ್ಣವ್ರು ಇದ್ದರು ಅಥವಾ ಹೈಟ್ ಕಮ್ಮಿ ಇತ್ತು, ಸೊ ಇಟ್ಸ್ ನಾಟ್ ಸೇಫ್ ಫಾರ್ ದೆಮ್ ಅಂತ. ಓಕೆ? ನೆಕ್ಸ್ಟು ಸ್ಟ್ರಿಕ್ಟ್, ನಾನ್ ಸ್ಟ್ರಿಕ್ಟ್ ಅಂದರೆ ಗ್ರೇಟರ್ ಈಕ್ವಲ್ ಟು ಆಗಿರ್ಬೋದು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಓಕೆ? ಡಬಲ್ ಇನ್ಇಕ್ವಾಲಿಟೀಸ್ ನೋಡಿದ್ವಲ್ಲ ಆಗಲೇ. ಸೊ ಕ್ಯಾನ್ ಯು ರಿಲೇಟ್ ದಿಸ್? ರಿಲೇಟ್ ಮಾಡ್ಬೋದಾ? ಸೊ ಏಜ್ 18ಗಿಂತ ಜಾಸ್ತಿ ಇಲ್ಲ ಅಂದರೆ ನೀವೆಲ್ಲ ನಿಲ್ರೆ, ಯಾಕಂದರೆ ಇನ್ನೂ 18 ಆಗಿರಲ್ಲ. 18ಗಿಂತ ಜಾಸ್ತಿ ಆದಮೇಲೆ ಅಲೋ ಇರುತ್ತೆ. ಸೊ ಲೀನಿಯರ್ ಇನ್ಇಕ್ವಾಲಿಟಿ ಈಗ ನೀವು ಓದೋದು ವೇರ್ ಪವರ್ ಇಸ್ 1. ನೀವು ಕ್ವಾಡ್ರಾಟಿಕ್ ಓದಲ್ಲ, ಸಿ ಇ ಟಿಯಲ್ಲಿ ಏನಾದರೂ 1-2 ಬರ್ಬೋದು, ಬಿಕಾಸ್ ಸೆಕೆಂಡ್ PUCನೂ ಕನ್ಸಿಡರ್ ಮಾಡಿ ಕೇಳೋ ಚಾನ್ಸಸ್ ಇರುತ್ತೆ, ಬಟ್ ವೆರಿ ಲೆಸ್. ಸೊ ಜನರಲ್ ಫಾರ್ಮುಲಾ ಏನಿರುತ್ತೆ? AX + B ಲೆಸ್ ದ್ಯಾನ್ C ಆರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು AX + B ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಸೊ ಸಿಂಬಲ್ ಕ್ಯಾನ್ ಬಿ ಎನಿಥಿಂಗ್. ಸೊ ಸಿಂಬಲ್ ಏನಿದೆ, ಸಿಂಬಲ್ ಕ್ಯಾನ್ ಬಿ ಎನಿಥಿಂಗ್. ಸೊ ಸಿಂಬಲ್ ಕ್ಯಾನ್ ಬಿ ಎನಿಥಿಂಗ್ ಬಾಪ. ಸೊ ಸಿಂಬಲ್ ಕ್ಯಾನ್ ಬಿ ಎನಿಥಿಂಗ್, ಬಟ್ ಇಂಪಾರ್ಟೆಂಟ್ ಅಂದರೆ ಪವರ್. ಸೊ ಪವರ್ ಆಫ್ ವೇರಿಯಬಲ್ ಶುಡ್ ಬಿ 1. ಓಕೆನಾ? ಇಫ್ ಇಟ್ ಈಸ್ ಮೋರ್ ದ್ಯಾನ್ 1 ಇಟ್ ಈಸ್ ನಾಟ್ ಲೀನಿಯರ್, ಇಟ್ ಕ್ಯಾನ್ ಬಿ ಕ್ವಾಡ್ರಾಟಿಕ್. 2 ಇತ್ತು ಅಂದರೆ 3 ಇತ್ತು ಅಂದರೆ ಕ್ಯೂಬಿಕ್. ರಾಂಗ್ ಚಾಪ್ಟರ್, ಔಟ್ ಆಫ್ ಸಿಲೆಬಸ್. ನೆಕ್ಸ್ಟು ಎ ಸೊಲ್ಯೂಷನ್ ಆಫ್ ಎನ್ ಇನ್ಇಕ್ವಾಲಿಟಿ ಈಸ್ ಎನಿ ವ್ಯಾಲ್ಯೂ ಆಫ್ ದ ವೇರಿಯಬಲ್ ದಟ್ ಮೇಕ್ಸ್ ಇನ್ಇಕ್ವಾಲಿಟಿ ಟ್ರೂ. ಕಲೆಕ್ಷನ್ ಆಫ್ ಆಲ್ ಸಚ್ ವ್ಯಾಲ್ಯೂಸ್. ಈಗ ನೋಡೋಂಗಿದ್ರೆ ನ್ಯಾಚುರಲ್ ನಂಬರ್ಸು, ಇಂಟೀಜರ್ಸು, ರಿಯಲ್ ನಂಬರ್ಸು. ಸೊ ಫಾರ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಓಕೆ? ಈಗ ಸಾಲ್ವ್ ಮಾಡಬೇಕಾದ್ರೆ ಏನೇನು ನೋಡಬೇಕು ಕ್ವಿಕ್ಕಾಗಿ ನೋಡೋಂಗಿದ್ರೆ, ಈಗ ಏನೋ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡಬೇಕು? ಅಂಡರ್ಸ್ಟ್ಯಾಂಡ್ ದ ಸಿನಾರಿಯೋ. ಆ ಕ್ವಶನ್ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮಿನಿಮಮ್ ಆರ್ ಮ್ಯಾಕ್ಸಿಮಮ್ ಅಂದಾಗ, ಮಿನಿಮಮ್ ಅಂದಾಗ ಯಾವ ಸಿಂಬಲ್ ತೊಗೋಬೇಕು, ಮ್ಯಾಕ್ಸಿಮಮ್ ಅಂದಾಗ ಯಾವ ಸಿಂಬಲ್ ತೊಗೋಬೇಕು, ಯು ಶುಡ್ ಬಿ ಕೇರ್ಫುಲ್. ಸೊ ಏನಿದೆ, ರವಿ ಹ್ಯಾಸ್ ಸೇಮ್ ಈಗ 200 ರೂಪೀಸ್ ಇರುತ್ತೆ ಅಂದ್ಕೊಳ್ಳಿ, ಆ್ಯಂಡ್ ವಾಂಟ್ಸ್ ಟು ಬೈ ರೈಸ್ ಪ್ಯಾಕೆಟ್ಸ್ ಕಾಸ್ಟಿಂಗ್ 30 ರೂಪೀಸ್ ಈಚ್. ಈಗ ಯಾವುದೋ ಒಂದು ರೈಸ್ ಪ್ಯಾಕೆಟ್ ಇರುತ್ತೆ, 30 ರೂಪಾಯಿ ಇರುತ್ತೆ. ಸೊ ಹೌ ಮೆನಿ ಪ್ಯಾಕೆಟ್ಸ್ ಕ್ಯಾನ್ ಈ ಅಫೋರ್ಡ್? ಸೊ ಹಂಗಂದಾಗ ಪ್ಯಾಕೆಟ್ಸ್ ಏನಿರುತ್ತೆ ಫುಲ್ ಕ್ಲೋಸ್ ಆಗಿರುತ್ತಾ? ಸೊ ನನ್ನ ಹತ್ರ 200 ರೂಪಾಯಿ ಇಲ್ಲ, ಪ್ಯಾಕೆಟ್ಸು ಕರೆಕ್ಟಾಗಿ ಅಷ್ಟೇ ತೊಗೋಬೇಕು ಅಂದರೆ ಆಗಲ್ಲ. ಯಾಕೆ? ಬಿಕಾಸ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಆ ಪ್ಯಾಕೆಟ್ಸ್ ವಾಟ್ ಎವರ್ ಇಸ್ ದ ಮ್ಯಾಕ್ಸಿಮಮ್ ಪ್ಯಾಕೆಟ್ ದಟ್ ಐ ಕ್ಯಾನ್ ಬೈ ಅಷ್ಟು ತೊಗೋಬೋದು. ನನಗೆ ವಾಪಸ್ ಅವ್ರು ಏನು ಮಾಡ್ತಾರೆ, ಚೇಂಜ್ ಕೊಡ್ತಾರೆ, ಅಥವಾ ಇನ್ನೂ ಎಕ್ಸ್ಟ್ರಾ ಆಯಿತು ಅಂದರೆ ಎಕ್ಸ್ಟ್ರಾ ಇಷ್ಟ ಆಗುತ್ತೆ, ಬೇಕು ಅಂದರೆ ಎಕ್ಸ್ಟ್ರಾ 200ಗಿಂತ ಜಾಸ್ತಿ ಏನಿರುತ್ತೆ ಕೊಟ್ಟರೆ ಫುಲ್ ಹೋಲ್ ನಂಬರ್ ರೌಂಡ್ ಆಫ್ ಮಾಡಿ ಕೊಡ್ತಾರೆ. ನೋಡಿರ್ತೀರಲ್ಲ, ನೀವೆಲ್ಲ ಹೋಗಿರ್ತೀರ, ಅಂಗಡಿ ಹೋಗಿರ್ತೀರ. ಸೊ ಈಗ ಇದನ್ನೇ ಇಫ್ ಯು ವಾಂಟ್ ಟು ಸೆಟಪ್ ದಿಸ್ ಈಕ್ವೇಷನ್. ಸೊ ಈಕ್ವೇಷನ್ನ ಸೆಟಪ್ ಮಾಡಬೇಕಂದ್ರೆ ಏನು ಮಾಡಬೇಕು? ಸೊ ಲೆಟ್ ಎಕ್ಸ್ ಬಿ ದ ನಂಬರ್ ಆಫ್ ಪ್ಯಾಕೆಟ್ಸ್. ಎಷ್ಟು ಪ್ಯಾಕೆಟ್ಸು ಗೊತ್ತಿಲ್ಲ. ದ ಕಾಸ್ಟ್ ಮಸ್ಟ್ ನಾಟ್ ಎಕ್ಸೀಡ್ ಇಸ್ ಬಜೆಟ್ಸ್. ಸೊ ಬಜೆಟ್ನ ಎಕ್ಸೀಡ್ ಆಗಬಾರ್ದು. ಸೊ ದಿಸ್ ಇಸ್ ದ ಕಂಡೀಷನ್. ಸೊ ದ ಕಂಡೀಷನ್ ಇಸ್ 30x ವಾಟ್ ಎವರ್ ಇಸ್ ದ ಪ್ರೈಸ್ ಆಫ್ ಈಚ್ ಪ್ಯಾಕೆಟ್ 30 ರೂಪೀಸ್ ಇದೆ. ಸೊ ನಂಬರ್ ಆಫ್ ಪ್ಯಾಕೆಟ್ಸ್ ಗೊತ್ತಿಲ್ಲ. ಸೊ 30 ಇಂಟು ನಂಬರ್ ಆಫ್ ಪ್ಯಾಕೆಟ್ಸ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 200. ಕ್ಯಾನ್ ಬಿ 200, ಬಟ್ ಅದಕ್ಕಿಂತ ಏನಿರಬೇಕು? ಕಮ್ಮಿ ಇರಬೇಕು. ಬಿಕಾಸ್ ನನ್ನ ಹತ್ರ ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ ನಾನು ಈಗ ಅಂಗಡಿಗೆ ಹೋದಾಗ, ನಾನು ಅನ್ಕೋಬೇಡಿ, ಯಾಕಂದ್ರೆ ನನ್ನ ಹತ್ರ ಕೂದಲಿದೆ ಅಷ್ಟೇ ಡಿಫ್ರೆನ್ಸ್. ಓಕೆ?
ಸೊ ಇದನ್ನೇ ಸಾಲ್ವ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ಸೊ 30x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 200. ಮುಂದೆ ಹೇಳ್ತೀನಿ ಸಾಲ್ವ್ ಮಾಡೋದು. ಸೊ 30 ರೈಟ್ ಸೈಡ್ ಹೋಯ್ತು ಅಂದರೆ ಸೊ ಏನಾಗುತ್ತೆ ಎಕ್ಸ್. ಸೊ 30x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 200. ಸೊ ಎಕ್ಸ್ 30 ರೈಟ್ ಸೈಡ್ ಹೋಯ್ತು ಅಂದರೆ 200/30. ಇದೆಲ್ಲ ಸಾಲ್ವ್ ಮಾಡಿರ್ತಾರೆ ಬೇಸಿಕ್ಸು, ಬಟ್ ಆದ್ರೂ ಹೇಳ್ತೀನಿ ಹೆಂಗೆ ಅಂತ. ಸೊ 0 0 ಕ್ಯಾನ್ಸಲ್. ಸೊ ಎಷ್ಟಾಯಿತು? 6.66. ನಿಮ್ಗೇನು ಅವ್ರು 6.66 ಪ್ಯಾಕೆಟ್ ಕೊಡ್ತಾರಾ? ಇಲ್ಲ. ಬೇಕಂದರೆ 6 ಪ್ಯಾಕೆಟ್ ಕೊಡ್ತೀನಿ, 20 ರೂಪೀಸ್ ಚೇಂಜ್ ಕೊಡ್ತೀನಿ. ಇಲ್ಲ 10 ರೂಪಾಯಿ ಕೊಡು, ಇನ್ನೂ 7 ಪ್ಯಾಕೆಟ್ ಕೊಡ್ತೀನಿ. ಹೌದಾ ಇಲ್ಲೋ? ಸೊ 30ಇಂದ ಡಿವೈಡ್ ಮಾಡಿದಾಗ 6.66 ಬರುತ್ತೆ. ದಟ್ಸ್ ನಾಟ್ ಎ ಹೋಲ್ ನಂಬರ್. ಸೊ ಸಿನ್ಸ್ ಯು ಕ್ಯಾನಾಟ್ ಬೈ ಎ ಫ್ರ್ಯಾಕ್ಷನ್ ಆಫ್ ಎ ಪ್ಯಾಕೆಟ್, ದ ಸೊಲ್ಯೂಷನ್ ಸೆಟ್ ಇಸ್ ಎಷ್ಟು? 0 1 2 3 4. ನನಗೇನು ಬೇಡವೇ ಬೇಡ. 1 2 3 4 ಎಷ್ಟು ಮ್ಯಾಕ್ಸಿಮಮ್. ವಾಟ್ ಈಸ್ ಅ ಮ್ಯಾಕ್ಸಿಮಮ್ ದಟ್ ಯು ಕ್ಯಾನ್ ಬೈ? 6, ನಾಟ್ ಮೋರ್ ದೆನ್ 6. ಹೌದಾ ಇಲ್ಲೋ? ಸೊ ರವಿ ಕ್ಯಾನ್ ಪರ್ಚೇಸ್ ಅಟ್ ಮೋಸ್ಟ್ 6 ಪ್ಯಾಕೆಟ್ಸ್. ಅಟ್ ಮೋಸ್ಟ್. ಓಕೆ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಸೊ ಬಿ ಕೇರ್ಫುಲ್ ವಿತ್ ದೀಸ್ ವರ್ಡ್ಸ್. ಅಟ್ ಮೋಸ್ಟ್, ಅಟ್ ಲೀಸ್ಟ್. ಸೊ ಓಕೆ ಫೈನ್. ಸೊ ಇದನ್ನೇ ಸಾಲ್ವ್ ಮಾಡೋಂಗಿದ್ರೆ ಈಗ ನೋಡಿದ್ವಿ ಇದು. ಸೊ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದಾಗ ಏನಾಗುತ್ತೆ? ಎಕ್ಸ್ದು ಸೆಟ್ಟು ನೋಡಿದ್ವಿ. 0 1 2 3 4 5 6. ಸರ್ ಹೆಂಗೆ ಸಾಲ್ವ್ ಮಾಡಿದ್ವಿ? ಹಿಂದೆ ಸಾಲ್ವ್ ಮಾಡೋದಲ್ಲ, ಸೇಮ್. ಎಕ್ಸ್ ಇಸ್ ಅನ್ ಇಂಟೀಜರ್. ಸೊ ಇಂಟೀಜರ್ ಕಂಡೀಷನ್ ಏನು ಬಂತು ನಮಗೆ? ಓಕೆ, ಆ್ಯಂಡ್ ಅಗೇನ್ ಲೆಸ್ ದ್ಯಾನ್ ಇದೆ. ಸೊ ಲೆಸ್ ದ್ಯಾನ್ ಕಂಡೀಷನ್ ಏನು ಬಂತು? ಎಕ್ಸ್. ಫೈನ್, ಸಾಲ್ವ್ ಮಾಡ್ತೀನಿ. 30x ಇಸ್ ಲೆಸ್ ದ್ಯಾನ್ 200. ಸೊ ಎಕ್ಸ್ ಇಸ್ ಡಿವೈಡ್ ಮಾಡ್ತೀನಿ, ಎರಡು ಕಡೆ 30ಇಂದ ಡಿವೈಡ್ ಮಾಡ್ತೀನಿ. ಸೊ 30x ಇದೆಯಾ? ಸೊ ನನಗೆ ಎಕ್ಸ್ ವೇರಿಯಬಲ್ ಏನು, ಎಕ್ಸು ಕೋಫಿಷಿಯಂಟ್ ಏನಿರಬೇಕು? 1 ಇರಬೇಕು. ಸೊ ಎರಡು ಕಡೆ 30ಇಂದ ಡಿವೈಡ್ ಮಾಡ್ತೀನಿ. ಸೊ 30ಇಂದ ಡಿವೈಡ್ ಮಾಡಿದಾಗ ಹೋಗುತ್ತೆ, 0 0 ಕ್ಯಾನ್ಸಲು. ಸೊ ಲೆಫ್ಟ್ ಸೈಡು ಎಕ್ಸ್ ಅಷ್ಟೇ ಉಳಿತು, ರೈಟ್ ಸೈಡು 20/3. ಸೊ ಎಕ್ಸ್ ಈಸ್ ಲೆಸ್ ದೆನ್ 6.66. ಸೊ ಎಕ್ಸ್ ಶುಡ್ ಬಿ ಲೆಸ್ ದೆನ್ 6.66. ನ್ಯಾಚುರಲ್ ನಂಬರ್ ಅಂದಾಗ, ಸೊ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್. ಸೊ ಎಕ್ಸ್ ಕ್ಯಾನ್ ಬಿ ಓನ್ಲಿ 0 1 2 3 4. Did I miss something? Yes. 0 is not a natural number. It's a whole number. ಹೋಲ್ ನಂಬರ್ ಅಂದಾಗ 0 ಇನ್ಕ್ಲೂಡ್ ಮಾಡಿರಿ. ಸೊ ಬಿ ಕೇರ್ಫುಲ್ ಅದಕ್ಕೆ. ಸೊ ನ್ಯಾಚುರಲ್ ನಂಬರ್ ಅಂದರೆ 1ಇಂದ ಸ್ಟಾರ್ಟ್ ಆಗುತ್ತೆ, ಹೋಲ್ ನಂಬರ್ ಅಂದರೆ 0ಇಂದ ಸ್ಟಾರ್ಟ್ ಆಗುತ್ತೆ. ಸೊ ವೆನ್ ಯು ಸೇ ಇಂಟೀಜರ್, ಸೊ ಏನಾಗುತ್ತೆ? ಎಕ್ಸ್ ಇಂಟೀಜರ್ ಅಂದರೆ ನೆಗೆಟಿವ್ ಬರುತ್ತೆ. ಸೊ ಇಲ್ಲಿ ನನಗೆ ಪಾಸಿಟಿವ್ ಅಷ್ಟೇ ಅಂತ ಏನಿಲ್ಲ ತಾನೆ. ಎಕ್ಸು 6.66ಗಿಂತ ಕಮ್ಮಿ ಇರಬೇಕು, ನೆಗೆಟಿವ್ ಇರಬಾರ್ದು ಅಂತ ಏನಾದರೂ ಇದೆಯಾ? ಇಲ್ಲ. ಇಂಟೀಜರ್ ಅಂದಾಗೇನು? ನೆಗೆಟಿವ್ ಈಸ್ ಆಲ್ಸೋ ಕನ್ಸಿಡರ್ಡ್. ಸೊ ಅವಾಗ ಏನಾಗುತ್ತೆ? ಸೊ ಡಾಟ್ ಈಗ -3 -2 -1 0 1 2 ಡಾಟ್ ಎಲ್ಲಿವರೆಗೂ? 6ವರೆಗೂ. ಯಾಕಂದರೆ 6ಗಿಂತ ಜಾಸ್ತಿ ಇಲ್ಲ. ಇಟ್ ಕ್ಯಾನ್ ಬಿ ಲೆಸ್ ದ್ಯಾನ್ 6, ಇಟ್ ಕ್ಯಾನ್ ಬಿ 0, ಇಟ್ ಕ್ಯಾನ್ ಆಲ್ಸೋ ಬಿ ನೆಗೆಟಿವ್. ಯಾವಾಗ? ವೆನ್ ಎಕ್ಸ್ ಈಸ್ ಆ್ಯನ್ ಇಂಟೀಜರ್. ಸೊ ಏನು ಕ್ವಶನ್ ಕೊಟ್ಟಿರ್ತಾರೆ ಕರೆಕ್ಟಾಗಿ ಆ ಸೆಟ್ ಬರೀಬೇಕು. ಓಕೆ, ಸೊ ಈಗ ಅದೇ ಸೇಮ್ -12x ಗ್ರೇಟರ್ ದ್ಯಾನ್ 30. ಸೊ -12x ಈಸ್ ಗ್ರೇಟರ್ ದ್ಯಾನ್ 30. ಸೊ ಏನು ಮಾಡ್ತೀರಾ? ವೆನ್ ಯು ಆರ್ ಡಿವೈಡಿಂಗ್ ಬೈ ನೆಗೆಟಿವ್, ಆಮೇಲೆ ಬರ್ತೀನಿ. ಸೊ ಈಗ ಜಸ್ಟ್ 12ಇಂದ ಫಸ್ಟ್ ಡಿವೈಡ್ ಮಾಡ್ತೀನಿ. ಸೊ ಐ ಆಮ್ ಡಿವೈಡಿಂಗ್ ಬೈ 12. ಸೊ 12ಇಂದ ಡಿವೈಡ್ ಮಾಡ್ತೀನಿ, ಎರಡು ಕಡೆ ಡಿವೈಡ್ ಮಾಡ್ತೀನಿ. ಸೊ ವಾಟ್ ಐ ಆಮ್ ಗೆಟ್? 12 ಕ್ಯಾನ್ಸಲ್ ಆಗುತ್ತೆ. -x ಈಸ್ ಗ್ರೇಟರ್ ದೆನ್ 30/12, 2.5. ಇನ್ನು ಮೈನಸ್ ಹಾಗೆ ಇದೆ. ಯಾಕೆ ಸರ್? ಬಿ ಕೇರ್ಫುಲ್ ವೆನ್ ಯು ಆರ್ ಡಿವೈಡಿಂಗ್ ಬೈ ನೆಗೆಟಿವ್ ವ್ಯಾಲ್ಯೂ. ಸೊ ನೆಗೆಟಿವ್ ವ್ಯಾಲ್ಯೂಯಿಂದ ಡಿವೈಡ್ ಮಾಡಬೇಕಾದ್ರೆ, ಯಾಕೆ ನೆಗೆಟಿವಿಂದ ಡಿವೈಡ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ. ಲೆಫ್ಟ್ ಸೈಡ್ ಪಾಸಿಟಿವ್ ಅಂದರೆ ವೇರಿಯಬಲ್ ಏನಿರುತ್ತೆ ಪಾಸಿಟಿವ್ ಇಡಬೇಕು. ದಟ್ಸ್ ಎ ರೂಲ್. ದಟ್ಸ್ ಅ ಬೆಸ್ಟ್ ಪ್ರಾಕ್ಟಿಸ್. ಸೊ ವೇರಿಯಬಲ್ ಲೆಫ್ಟ್ ಸೈಡ್ ಇರಬೇಕು, ವೇರಿಯಬಲ್ ಶುಡ್ ಬಿ ಆನ್ ದ ಲೆಫ್ಟ್ ಸೈಡ್, ಆ್ಯಂಡ್ ವೇರಿಯಬಲ್ದು ಶುಡ್ ಬಿ ಆಫ್ ಪಾಸಿಟಿವ್ ಸೈನ್, ನಾಟ್ ನೆಗೆಟಿವ್. ಓಕೆ, ಸೊ ನೆಗೆಟಿವ್ ಇದೆ, ನೆಗೆಟಿವಿಂದ ಡಿವೈಡ್ ಮಾಡ್ತೀನಿ.
ನೆಗೆಟಿವಿಂದ ಡಿವೈಡ್ ಮಾಡಿದಾಗ, ಸೊ ಬಿ ಕೇರ್ಫುಲ್, ಸೈನ್ ಗ್ರೇಟರ್ ದ್ಯಾನ್ ಇರೋದು ಲೆಸ್ ದ್ಯಾನ್ ಆಗುತ್ತೆ. ಸೊ ಏನಾಯ್ತಿದು -2.5 ಆಯಿತು, -x/1 x. ಸೈನ್ ಚೇಂಜ್ ಆಗುತ್ತೆ, ಗ್ರೇಟರ್ ದ್ಯಾನ್ ಇರೋದು ಲೆಸ್ ದ್ಯಾನ್ ಆಗುತ್ತೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇದ್ದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆಗುತ್ತೆ. ಸೊ ಸೈನ್ ರಿವರ್ಸ್ ಆಗುತ್ತೆ. ಓಕೆ ಫೈನ್. ಸೊ ಎಕ್ಸ್ ಇಸ್ ಲೆಸ್ ದ್ಯಾನ್ -2.5 ಅಂದರೆ -2.5ಗಿಂತ ಕಮ್ಮಿ, ಮೀನ್ಸ್ -3, -4, -5 so on. X is a natural number. Is this possible? ನ್ಯಾಚುರಲ್ ನಂಬರ್ ಆಗಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಎಕ್ಸು -2.5ಗಿಂತ ಕಮ್ಮಿ, ಜಾಸ್ತಿ ಅಂದಿಲ್ಲ, ಕಮ್ಮಿ. ಸೊ ಫಸ್ಟ್ ಈಸ್ ನಾಟ್ ಪಾಸಿಬಲ್. ಎಕ್ಸ್ ಇಸ್ ಆ್ಯನ್ ಇಂಟೀಜರ್. ಸೊ ಇಂಟೀಜರ್ ಅಂದಾಗ ಸೊ ಏನಾಯಿತು, ಎಕ್ಸ್ ಮ್ಯಾಕ್ಸಿಮಮ್ 2.5. ಸೊ ಮ್ಯಾಕ್ಸಿಮಮ್ 2.5 ಅಂದಾಗ ಸೊ ಮ್ಯಾಕ್ಸಿಮಮ್ ಇಸ್ 3, -4, -5 so on. ಸೊ -3ಇಂದ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಲೆಸ್ ದ್ಯಾನ್ -2.5. ಸೊ -3, -4, -5 ಲೆಫ್ಟ್ ಸೈಡ್ ಹೋಗುತ್ತೆ, ಹಂಗೆ -∞ ತನಕ ಹೋಗುತ್ತೆ. ಓಕೆ ನೆಕ್ಸ್ಟು ಇದಕ್ಕೆ ಬರೋಣ. ಫೈನ್. ಸೊ ಫಾರ್ ನ್ಯಾಚುರಲ್ ನಂಬರ್ಸ್ ಏನಿದೆ 1, 2, 3 ಇಟ್ ಈಸ್ ನಾಟ್ 0. ಫಾರ್ ಇಂಟೀಜರ್ಸ್ ಮೈನಸ್ ಹೋಗುತ್ತೆ, ಪಾಸಿಟಿವ್ ಹೋಗುತ್ತೆ. ನೆಕ್ಸ್ಟು 24x ಈಸ್ ಲೆಸ್ ದ್ಯಾನ್ 100. ಸೊ ಏನಾಗುತ್ತೆ, ಇನ್ನೊಂದು ಬೇರೆ ಎಕ್ಸಾಂಪಲ್ ತೊಗೊಂಡೆ. ಸೊ ನ್ಯಾಚುರಲ್ ನಂಬರ್ಸ್ ಆಯಿತು ಅಂದರೆ ಎಕ್ಸ್ ಈಸ್ ಲೆಸ್ ದ್ಯಾನ್ 4.7. ಸೊ ಮ್ಯಾಕ್ಸಿಮಮ್ 4 ಇರುತ್ತೆ, 1, 2, 3, 4 ಅಷ್ಟೇ. ಫಾರ್ ಇಂಟೀಜರ್ಸ್ ಅಗೇನ್ 4 ಮ್ಯಾಕ್ಸಿಮಮ್ಮು. ಸೊ ನೆಗೆಟಿವ್ ಇಟ್ ಕ್ಯಾನ್ ಗೋ ಅಪ್ ಟು ಇನ್ಫಿನಿಟಿ, -∞. ಸೊ ಇದು ನೋ ಸೊಲ್ಯೂಷನ್, ನ್ಯಾಚುರಲ್ ನಂಬರ್ಗೆ ನೋ ಸೊಲ್ಯೂಷನ್, ಬಿಕಾಸ್ ವಾಟ್ ಎವರ್ ವಿ ಗಾಟ್ ಇಸ್ -2.5 ಗಿಂತ ಕಮ್ಮಿ. ಸೊ ನ್ಯಾಚುರಲ್ ನಂಬರ್ ಶುಡ್ ಬಿ ಮೋರ್ ದೆನ್ 1 ಆರ್ ಮೋರ್ ದೆನ್ 1. ಸೊ ನ್ಯಾಚುರಲ್ ನಂಬರ್ಸ್ ನೋ ಸೊಲ್ಯೂಷನ್. ಫಾರ್ ಇಂಟೀಜರ್ಸ್ -3ಇಂದ ಸ್ಟಾರ್ಟ್ ಆಗಿ ಡಿಕ್ರೀಸ್ ಆಗುತ್ತೆ. ಓಕೆನಾ? ಸೊ ಫೋಕಸ್ ಆನ್ ದಿಸ್. ವೈ ನೆಗೆಟಿವ್ ಡಿಸಪಿಯರ್ಸ್, ವೈ ಇಂಟೀಜರ್ಸ್ ಎಕ್ಸ್ಟೆಂಡ್ ಇನ್ಫಿನಿಟ್ಲಿ ಹೇಳಿದ್ನಲ್ಲ. ನೆಕ್ಸ್ಟು ಅಡಿಷನ್ ಆರ್ ಸಬ್ಟ್ರಾಕ್ಷನ್ ರೂಲ್. ಸಾಲ್ವ್ ಮಾಡೋಣ, ಹೋಗೋಣ. ಸೊ ಏನು ಹೇಳುತ್ತೆ, 4x + 3 6x + 7. ವೇರಿಯಬಲ್ ಲೆಫ್ಟ್ ಸೈಡ್ ಇರಬೇಕು, ಕಾನ್ಸ್ಟೆಂಟ್ ರೈಟ್ ಸೈಡ್ ಇರಲಿ. ಸೊ ಈಗ 4x + 3 6x + 7. ಸೈನ್ ಏನಿದೆ ಅದೇ ಇರಲಿ, ಬಿಕಾಸ್ ವಿ ಆರ್ ನಾಟ್ ಮಲ್ಟಿಪ್ಲೈಯಿಂಗ್ ಆರ್ ಡಿವೈಡಿಂಗ್ ಬೈ -1. -1ಇಂದ ಮಲ್ಟಿಪ್ಲೈ ಡಿವೈಡ್ ಮಾಡ್ತಿಲ್ಲ. ಈಗೇನು ಮಾಡಬೇಕು, ಅಡಿಷನ್, ಪ್ಲಸ್ಸು ಇದೆ. ಇದು ಹೋಗಬೇಕು ಅಂದರೆ ಏನು ಮಾಡಬೇಕು, -3 ತಾನೇ ಮಾಡಬೇಕು. ಸೊ ಇದು ಹೋಗಬೇಕು. ಇಫ್ ಐ ವಾಂಟ್ ಟು ರಿಮೂವ್ ದಿಸ್ 3 ಏನು ಮಾಡಬೇಕು, -3 ಮಾಡಬೇಕು. ಸೊ ಇಲ್ಲೂ -3 ಮಾಡಿರಿ, ಆಮೇಲೆ ಏನು ಮಾಡಬೇಕು ಹೇಳ್ತೇನೆ. ಸೊ ಏನಾಯಿತು, 4x + 3 ಏನು ಉಳಿತು, 4x ಅಷ್ಟೇ ಉಳಿತು. ಸಿಂಬಲ್ ಅದೇ ಇರಲಿ. 6x 7 - 3 4 +4. ಓಕೆ. ಸೊ ಈಗ ಕಾನ್ಸ್ಟೆಂಟ್, ಒಂದು ಕಾನ್ಸ್ಟೆಂಟ್ ಅಷ್ಟೇ ರೈಟ್ ಸೈಡ್ ಇದೆ, ಲೆಫ್ಟ್ ಸೈಡ್ ಕಾನ್ಸ್ಟೆಂಟ್ ಇಲ್ಲ. ಸೊ ದಟ್ ಈಸ್ ಸಫಿಷಿಯಂಟ್. ಎಕ್ಸ್ ಎಲ್ಲಿರಬೇಕು, ಶುಡ್ ಬಿ ಆನ್ ದ ಲೆಫ್ಟ್ ಸೈಡ್. ಸಿಂಪಲ್ಲು 6xನ ಲೆಫ್ಟ್ ಸೈಡ್ ತೊಗೊಂಡು ಬಂದರೆ ಮುಗೀತು. ಇಲ್ಲ ಸರ್ ಬೇಡ, ಓಕೆ. ಸೊ ಏನು ಮಾಡಿರಿ, 6x. ಸೊ ಇಲ್ಲಿ ರೈಟ್ ಸೈಡ್ ನನಗೆ ಬೇಡ, ರೈಟ್ ಸೈಡು ವೇರಿಯಬಲ್ ಬೇಡ. ಸೊ ಇಲ್ಲಿ -6x ಮಾಡಿದ್ರೆ ಲೆಫ್ಟ್ ಸೈಡು -6x ಮಾಡಬೇಕು. ಸೊ 4x - 6x -2x, ಸಿಂಬಲ್ ಅದೇ ಇರುತ್ತೆ, ಲೆಸ್ ದ್ಯಾನೇ ಇದೆ. ಸೊ 6x - 6x 0, ಏನು ಉಳಿತು, 4 ಉಳಿತು. ಈಗ ಏನು ಮಾಡಬೇಕು, ಮೈನಸ್ ಇರೋದ್ರಿಂದ -1ಇಂದ ಡಿವೈಡ್ ಮಾಡ್ತೀನಿ. ಸೊ ಡಿವೈಡ್ ಮಾಡಿದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೈನ್ ಚೇಂಜ್ ಆಗುತ್ತೆ. ಸೊ ಲೆಸ್ ದ್ಯಾನ್ ಇರೋದು ಗ್ರೇಟರ್ ದ್ಯಾನ್ ಆಗುತ್ತೆ. ಸೊ -2x ಇರೋದು +2x ಆಗುತ್ತೆ, +4 ಇರೋದು -4 ಆಗುತ್ತೆ. ಸರ್ ಮುಗೀತಾ? ಇಲ್ಲ, ಇನ್ನು ಅಂದರೆ ವೇರಿಯಬಲ್ದು ಕೋಫಿಷಿಯಂಟ್ 1 ಇರಬೇಕು. ಸೊ ಏನು ಮಾಡ್ತಿದ್ದೀನಿ,
2 ಇಂದ ಡಿವೈಡ್ ಮಾಡ್ತೀನಿ. ಸೊ 2 ಇಂದ ಪಾಸಿಟಿವ್, ಇಟ್ಸ್ ನಾಟ್ ನೆಗೆಟಿವ್, ಸೊ ಪಾಸಿಟಿವಿಂದ ಡಿವೈಡ್ ಮಾಡ್ತಿರೋದು. ಸೊ 2 ಹೋಯಿತು, ಏನು ಉಳಿತು, ಎಕ್ಸ್ ಉಳಿತು, ಗ್ರೇಟರ್ ದೆನ್ ಇರುತ್ತೆ. ಸೊ -4/2 -2. ಓಕೆ, ಡೈರೆಕ್ಟಾಗಿ ಬರಿಬೋದು. ನಿಮಗೆ ಸಿ ಇ ಟಿ ಕೊಟ್ಟರೆ ಅಂತೂ ಹಿಂಗೆ ಮಾಡಬೇಕು. ಹೇಗೆ? ಸೊ ಇಲ್ಲೇನಿದೆ, -7 ಇದೆ. ಸೊ 7 3ನ ರೈಟ್ ಸೈಡ್ ಕಳಿಸ್ರಿ. ಸೊ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಸಾರಿ ಮೈನಸ್ ಆಗುತ್ತೆ. 6x ಲೆಫ್ಟ್ ಸೈಡ್ ಕಳಿಸ್ರಿ. ಸೊ 6x ಲೆಫ್ಟ್ ಹೋಯ್ತು ಅಂದರೆ 4x - 6x -2x. 3 ರೈಟ್ ಸೈಡ್ಗೆ ಬಂತು ಅಂದರೆ 7 - 3 4. ಡಿವೈಡ್ ಮಾಡಿರಿ, ಇಲ್ಲಿಗೆ ಡೈರೆಕ್ಟ್ ಇಲ್ಲಿಗೆ ಬಂತು, ಸಾಲ್ವ್ ಮಾಡೋದು. ಓಕೆ, ಸೊ ಸಿ ಟಿಗೆ ಬಂದಾಗ ಹೇಳ್ತೀನಿ, ಈಗ ಚಿಂತೆ ಮಾಡಬೇಡ್ರಿ. ನೆಕ್ಸ್ಟು ಇಲ್ಲಿ ಎಲ್ ಸಿ ಎಮ್ ಇದೆ. ಫಸ್ಟ್ ಎಲ್ ಸಿ ಎಮ್ ತೊಗೋಬೇಕು. ಸೊ ಏನಿದೆ, ಎಕ್ಸ್ ಇದೆಯಾ, ಪ್ಲಸ್ x/2 ಪ್ಲಸ್ x/3 ಲೆಸ್ ದೆನ್ 11. ಸೊ ಎಲ್ ಸಿ ಎಮ್ ಏನಿದೆ, 1 2 3, ಎಲ್ ಸಿ ಎಮ್ ಇಸ್ 6. ಸೊ ಎಲ್ ಸಿ ಎಮ್ 6 ಆದಾಗ ಎಲ್ಲ ಪ್ಲಸ್ ಇದೆ, ಸೊ ಇನ್ನೂ ಆರಾಮು. ಸೊ ವಾಟ್ ಐ ನೀಡ್ ಟು ಡೂ, ಇಲ್ಲಿ 1 ಇದೆ, ಇಫ್ ದಿಸ್ ಹ್ಯಾಸ್ ಟು ಬಿ 6, 6ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಮೇಲೆ ಇಂಟು 6, ಸೊ x ಇಂಟು 6 6x. ನೆಕ್ಸ್ಟು 2 ಇರೋದು 6 ಆಗಬೇಕು ಅಂದರೆ ಇಂಟು 3, ಸೊ ಮೇಲೂ ಇಂಟು 3, ಸೊ ಏನಾಯಿತು 3x. ಸೊ ಇಲ್ಲಿ 6 ಆಗಬೇಕಂದ್ರೆ ಇಂಟು 2 ಇಂಟು 2 2x. ಸೊ 6 + 3 9, 9 + 2 11x/6 ಈಸ್ ಲೆಸ್ ದೆನ್ 11. ಸರ್ ಹಿಂಗೆ ಬಂತು, ಏನು ಮಾಡೋದು? ಲೆಫ್ಟ್ ಸೈಡ್ ಏನಿರಬೇಕು, ಇಟ್ ಶುಡ್ ಬಿ ಓನ್ಲಿ ವೇರಿಯಬಲ್, ನೋ ನಂಬರ್ಸ್. ಸಿಂಪಲ್ ಅಂದರೆ 11/6 ರೈಟ್ ಸೈಡ್ಗೆ ತೊಗೊಂಡೋಗ್ಬಿಡ್ಬೋದು. ಸೊ ತೊಗೊಂಡೋಗೋದು ಒಂದು. ಇಲ್ಲ ಸರ್ ನಂಗೆ ಹಂಗೆ ಬೇಡ, ಕನ್ಫ್ಯೂಸ್ ಆಗುತ್ತೆ ಅಂದರೆ ರಿವರ್ಸ್ ಮಾಡಿರಿ. ಸೊ ಏನು ಮಾಡ್ತಿದ್ದೀರಾ, ಆರ್ ಮಲ್ಟಿಪ್ಲೈಯಿಂಗ್ ಬೈ 6/11. ಸೊ ಲೆಫ್ಟ್ ಸೈಡ್ ಮಾಡಿದ್ರೆ ರೈಟ್ ಸೈಡು ಸೇಮ್ ಅದರಿಂದನೇ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಅಲ್ಲೂ ಮಲ್ಟಿಪ್ಲೈ ಮಾಡಬೇಕು. ಸೊ ಏನು ಬಂತು, 6 6 11 11, ಎಕ್ಸ್ ಅಷ್ಟೇ ಉಳಿತು. ಲೆಸ್ ದ್ಯಾನ್ ಹಾಗೆ ಇರುತ್ತೆ, ಬಿಕಾಸ್ ಯು ಆರ್ ನಾಟ್ ಚೇಂಜಿಂಗ್ ದಸ್, ಯು ಆರ್ ನಾಟ್ ಮಲ್ಟಿಪ್ಲೈಯಿಂಗ್ ಆರ್ ಡಿವೈಡಿಂಗ್ ಬೈ ನೆಗೆಟಿವಿಂದ ಡಿವೈಡ್ ಮಾಡ್ತಿಲ್ಲ. ಸೊ ಎಕ್ಸ್ ಹಾಗೆ ಇರುತ್ತೆ, ಲೆಸ್ ದ್ಯಾನು ಹಾಗೆ ಇರುತ್ತೆ. ಸೊ 11 11 ಹೋಯಿತು, ಏನು ಉಳಿತು 6. ಸೊ ಎಕ್ಸ್ ಶುಡ್ ಬಿ ಲೆಸ್ ದ್ಯಾನ್ ನಾಟ್ ಈಕ್ವಲ್ ಟು. ಓಕೆ, ಸೊ ಇಷ್ಟು ದೊಡ್ಡದಿದೆ, ಫೈನಲಿ ಅಷ್ಟೇ ಬಂದಿದ್ದು. ಓಕೆ, ಆಲ್ ಗುಡ್. ಇಲ್ಲಿ ಫ್ರ್ಯಾಕ್ಷನ್ ಇದೆ, ಎಲ್ ಸಿ ಎಮ್ ತೊಗೋಬೇಕು, ಲೆಫ್ಟ್ ಸೈಡು ರೈಟ್ ಸೈಡ್ ಎಲ್ಲ ಇದೆ, ವೆರಿ ಈಸಿ. ಅಗೇನ್ ಸಿಂಪಲ್, ಏನು ಮಾಡಿರಿ, ಏನು ಮಾಡಿದೆ ಲಾಸ್ಟ್ ಟೈಮು, 1/2 ಇದೆ. ಸೊ ರೆಸಿಪ್ರೋಕಲಿಂದ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಅಂದರೆ ಆಗಲ್ಲ, ಹಂಗಾಗಲ್ಲ. ಸಿಂಪಲ್ಲಾಗಿ ಅಂದರೆ 2ನ ರೈಟ್ ಸೈಡ್ ಕಳಿಸ್ತೀನಿ, 3ನ ಲೆಫ್ಟ್ ಸೈಡ್ ಕಳಿಸ್ತೀನಿ, ಸಿಂಪಲ್. ಐ ಆಮ್ ನಾಟ್ ಮಲ್ಟಿಪ್ಲೈಯಿಂಗ್ ವಿತ್ ನೆಗೆಟಿವಿಂದ ಅಥವಾ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡ್ತಿಲ್ಲ. ಸೊ ದಟ್ಸ್ ಫೈನ್, ಸಿಂಬಲ್ ಹಾಗೆ ಇರುತ್ತೆ. 3 ಲೆಫ್ಟ್ ಸೈಡ್ ಹೋಯಿತು, ಸೊ ಏನಾಯಿತು 3 3/5 ಪ್ಲಸ್ 4. ನೆಕ್ಸ್ಟು 2 ರೈಟ್ ಸೈಡಿಗೆ ಬಂತು, x - 6. ಈಗ 3 × 3 9/5. ಇಲ್ಲಿ ಬೇರೆ ಏನು ವೇರಿಯಬಲ್ ಇಲ್ಲ ಅಲ್ಲ. ಓಕೆ, ಏನೂ ಇಲ್ಲ ಅಂದರೆ ಫಸ್ಟೇ ಎಲ್ ಸಿ ಎಮ್ ತೊಗೊಂಬಿಡ್ಬೋದಿತ್ತು. ಫೈನ್. 3 4s 12 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಏನಾಯಿತು 2x - 12. ವೇರಿಯಬಲ್ ಶುಡ್ ಬಿ ಆನ್ ದ ಲೆಫ್ಟ್ ಸೈಡ್. ಸೊ ವೇರಿಯಬಲ್ ಲೆಫ್ಟ್ ಸೈಡ್ ಇರಬೇಕು, ಕಾನ್ಸ್ಟೆಂಟ್ಸ್ ಎಲ್ಲ ರೈಟ್ ಸೈಡ್ ಇರಬೇಕು. ಸೊ ಏನು ಮಾಡ್ತೀರಾ, ಐ ಆಮ್ ಟೇಕಿಂಗ್ ದಿಸ್ ಟು ಲೆಫ್ಟ್ ಸೈಡ್. ಸೊ ಏನಾಯಿತು 2x ಲೆಫ್ಟ್ ಸೈಡ್ ಬಂದರೆ -2x ಆಗುತ್ತೆ. ಸಿಂಬಲ್ ಹಾಗೆ ಇದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕಂಪ್ಲೀಟ್ ಕಾನ್ಸ್ಟೆಂಟ್ನ ರೈಟ್ ಸೈಡ್ ತೊಗೊಂಡು ಹೋಗ್ತೀನಿ. -12 ಇದೆ, +12 ರೈಟ್ ಸೈಡ್ ಹೋಯ್ತು ಅಂದರೆ ಅಗೇನ್ -12 ಆಯಿತು, +9/5 ರೈಟ್ ಸೈಡ್ ಹೋಯ್ತು ಅಂದರೆ -9/5. ಸೊ ಎಲ್ ಸಿ ಎಮ್ ತೊಗೋಬೇಕು, ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿರಿ, ನಾನು ತೋರಿಸ್ತೀನಿ ಏನು ಬರುತ್ತೆ ಅಂತ. ಅಗೇನ್ ಓಕೆ,
ಸೊ ಲೆಟ್ಸ್ ಕಮ್ ಬ್ಯಾಕ್. ಸೊ +3 ರೈಟ್ ಸೈಡ್ ತೊಗೊಂಡೆ ಅಂದರೆ ಸಿಂಪಲ್ ಆಗುತ್ತೆ. ಸೊ 7 - 3 4 ಆಯಿತು. ಸೊ ಸಿಂಪಲ್ ಹಂಗೆ ಇದೆ. ಎರಡು ಸೈಡಿಂದ 3 ಸಪ್ರಾಕ್ಟ್ ಮಾಡ್ತಿದ್ದೀನಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ. ಫೈನ್, ಎನಿಥಿಂಗ್. ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ರೂಲ್ ನೋಡಿದ್ದೀವಿ. ಸೊ ಮಲ್ಟಿಪ್ಲೈಯಿಂಗ್ ಆರ್ ಡಿವೈಡಿಂಗ್ ಬೈ ಪಾಸಿಟಿವ್ ನಂಬರ್, ಸೈನ್ ಏನಿರುತ್ತೆ ರಿಮೈನ್ಸ್ ದ ಸೇಮ್. ಮಲ್ಟಿಪ್ಲೈ ಆರ್ ಡಿವೈಡ್ ಬೈ ನೆಗೆಟಿವ್ ನಂಬರ್, ಸೈನ್ ಏನಾಗುತ್ತೆ ಚೇಂಜ್ ಆಗುತ್ತೆ, ಸೈನ್ ರಿವರ್ಸ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೆನಿ ಆಫ್ ದೆಮ್ ಮಿಸ್ಟೇಕ್ ಮಾಡೋ ಪ್ಲೇಸು. ನೆಕ್ಸ್ಟು ಲುಕ್ ಅಟ್ ದ ಆ್ಯನಿಮೇಷನ್. ಸೊ ನಾನಿಲ್ಲಿ ಸೊಲ್ಯೂಷನ್ ಅಂತ ಚೆಕ್ ಮಾಡಿದ ತಕ್ಷಣ ಹೆಂಗೆ ಚೇಂಜ್ ಆಗುತ್ತೆ ನೋಡಿರಿ. ಸೊ ಆಲ್ ದಿಸ್ ಈಸ್ ಡನ್ ಬೈ ಮೀ. ಯಾರ ಕಡೆಯಿಂದನೋ ಮಾಡಿಸಿದ್ದಲ್ಲ, ಎಲ್ಲಿಂದನೋ ಮಾಡಿದ್ದಲ್ಲ. ಸೊ ಸ್ವತಃ ಖುದ್ದು ನಾನೇ ಮಾಡಿದ್ದು. ಅಟ್ಲೀಸ್ಟ್ ಅದಕ್ಕಾದರೂ ಒಂದು ಲೈಕ್ ಕೊಡ್ರಿ. ಚೆಕ್ ಮಾಡೋಣವಾ? ಇನ್ನೊಂದ್ಸಲಿ ನೋಡ್ಬೇಕಾ? ನಂಬರ್ ಸ್ವ್ಯಾಪ್ ಆಯಿತು. ಯಾಕೆ? 3 ಈಸ್ ಗ್ರೇಟರ್ ದೆನ್ 2 ಗೊತ್ತಿರೋದೆ. ಸೊ 3 2ಗಿಂತ ದೊಡ್ಡದು ಗೊತ್ತಿರೋದೆ. ಬಟ್ ನಾ ಏನು ಮಾಡ್ತೀನಿ, -1ಇಂದ ಡಿವೈಡ್ ಮಾಡಿದಾಗೋ ಮಲ್ಟಿಪ್ಲೈ ಮಾಡಿದಾಗೋ -3 ಮಲ್ಟಿಪ್ಲೈ ಮಾಡಿರಿ, -3 -2 -3 -2. ಸೊ ಏನಾಯಿತು? -3 -2 ಆಯಿತು. ಯಾವ್ದು ದೊಡ್ಡದು? -2 ದೊಡ್ಡದು, -3 ಚಿಕ್ಕದು. ಸೊ -2 ಈಸ್ ಗ್ರೇಟರ್ ದೆನ್ -3. ಸೊ ಗ್ರೇಟರ್ ದೆನ್ ಇರೋದು ಏನಾಯಿತು? ರಿವರ್ಸ್ ಆಯಿತು. ಸೊ ಸೈನ್ ಚೇಂಜ್ ಆಯಿತು. ಓಕೆ. ಸೊ ನೆಗೆಟಿವಿಂದ ಮಲ್ಟಿಪ್ಲೈ ಮಾಡಬೇಕಾದ್ರೆ ಬಿ ಕೇರ್ಫುಲ್, ಬಿ ಕೇರ್ಫುಲ್, ಬಿ ಕೇರ್ಫುಲ್. ಓಕೆ. ಸೊ ಆ್ಯಂಡ್ ಅಗೇನ್ ಇಲ್ಲಿ -2ಇಂದ ಡಿವೈಡ್ ಮಾಡ್ತಿದ್ದೀರಾ. ಸೊ ಸಿಂಬಲ್ ಏನಾಗುತ್ತೆ? ಚೇಂಜ್ ಆಗುತ್ತೆ. 6 ಅಂದರೆ ಈ ಕಡೆ ಇರೋದು ರೈಟ್ ಸೈಡ್ ಹೋಗುತ್ತೆ. ಓಕೆ ಓಕೆ. ಸೊ ಈಗ ಲೀನಿಯರ್ ಇನ್ಇಕ್ವಾಲಿಟಿ ಸಾಲ್ವ್ ಮಾಡಬೇಕು ಅಂದರೆ ಕೆಲವೊಂದು ಸ್ಟೆಪ್ಸು. ಎರಡು ಕಡೆ ಸಿಂಪ್ಲಿಫೈ ಮಾಡ್ತೀರಾ. ಸೊ ವೇರಿಯಬಲ್ ಏನು ಮಾಡ್ತೀರಾ? ಒನ್ ಸೈಡ್ ವಿಚ್ ಈಸ್ ಆನ್ ದ ಲೆಫ್ಟ್ ಸೈಡ್. ಸೊ ಮೂವ್ ಕಾನ್ಸ್ಟೆಂಟ್ ಟು ದಟ್ ಸೈಡ್ ವಿಚ್ ಈಸ್ ಆನ್ ದ ರೈಟ್ ಸೈಡ್. ಸೊ ಡಿವೈಡ್ ಆರ್ ಮಲ್ಟಿಪ್ಲೈ ಕೇರ್ಫುಲಿ. ಸೊ ಯಾವ ನಂಬರ್ ಇಫ್ ಇಟ್ ಈಸ್ -2 ಇಂದ ಡಿವೈಡ್ ಮಾಡಬೇಕು. ಇಲ್ಲ ಮೈನಸ್ ಇತ್ತು ಅಂದರೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡೋದು ಏನೋ ಮಾಡಬೇಕು. ಪಾಸಿಟಿವ್ ಇತ್ತು ಅಂದರೆ ಪಾಸಿಟಿವಿಂದ. ಸೊ ಕೇರ್ಫುಲ್ಲಾಗಿ ಡಿವೈಡ್ ಮಾಡಿರಿ. ರಿವರ್ಸ್ ಸೈನ್ ಇಫ್ ರಿಕ್ವೈರ್ಡ್. ಮೈನಸ್ಸಿಂದ ಮಲ್ಟಿಪ್ಲೈಯೋ ಡಿವೈಡೋ ಮಾಡ್ತಿದ್ರೆ ಸೈನ್ ರಿವರ್ಸ್ ಮಾಡಬೇಕು. ಸೊ ಸೊಲ್ಯೂಷನ್ ಲಾಸ್ಟಲ್ಲಿ ಕ್ಲಿಯರಾಗಿ ಬರೀರಿ. ರೆಪ್ರೆಸೆಂಟ್ ಆನ್ ದ ನಂಬರ್ ಲೈನ್ ಇಫ್ ಇಟ್ ಈಸ್ ಅಸ್ಟ್. ಸೊ ಹೆಂಗೆ ತೋರಿಸ್ತೀನಿ. ಸೊ ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡೋದು ಕೇಳ್ತಾರೆ. ಸೊ 2 ಮಾರ್ಕ್ಸು 3 ಮಾರ್ಕ್ಸ್ ಅಂದರೆ ಕೇಳ್ತಾರೆ, ಬಿಕಾಸ್ ಇಷ್ಟೇ ಕೇಳಲ್ಲ. ಓಕೆ. ಸೊ ಇದನ್ನು ನಾವು ನೋಡಿದ್ವಿ ಆಗಲೇ. ಸೊ ಏನು ಬಂತು? x ಈಸ್ ಗ್ರೇಟರ್ ದೆನ್ -2. ಸೊ ಏನಾಯಿತು? ಸೈನ್ ಚೇಂಜ್ ಆಯಿತು. ಸೊ ಇದಿದ್ದು ಮೈನಸ್ಸಿಂದ ಮಲ್ಟಿಪ್ಲೈ ಡಿವೈಡ್ ಮಾಡ್ತಿದ್ದೀನಿ. ಸೊ ಸೈನ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಓಕೆ. ಸೊ ಎಲ್ ಸಿ ಎಮ್ದು ನೋಡಿದ್ವಿ. ಸೊ ಎಲ್ ಸಿ ಎಮ್ ಇದ್ದಾಗ ಒಂದ್ಸರಿ ತಲೆನೋವು ಆಗ್ಬಿಡುತ್ತೆ. ಹೆಲ್ಪ್ ಮೀ ಹೆಲ್ಪ್ ಮೀ ಹೆಲ್ಪ್ ಮೀ ಅಂತ ನಿಮಗೆ ಲೈಫ್ ಜಾಕೆಟ್ ಬೇಕು. ಓಕೆ. ಸೊ ಇದು ಎಕ್ಸಾಂಪಲ್ ನೋಡಿದ್ವಿ. ಏನು ಬಂತು? 6 ಬಂತಲ್ಲ. ಸೊ x ಈಸ್ ಲೆಸ್ ದೆನ್ 6 ಕರೆಕ್ಟು. ಸೊ ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆಯಾ? ಓ ದಿಸ್ ಇಸ್ 3x. ನಾನು ಬರೀ ಕಾನ್ಸ್ಟೆಂಟ್ ತೊಗೊಂಡೆ. ಬಟ್ ಸ್ಟಿಲ್ ಇಲ್ಲಿ ವೇರಿಯಬಲ್ ಇದೆ. ವೇರಿಯಬಲ್ ಇದ್ದರೆ ಏನಾಗುತ್ತೆ? x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 120. ಇಲ್ಲಿ ನಾನು ಜಸ್ಟ್ 3/5 ಅಂತ ಅಲ್ಲಿ ತೊಗೊಂಡು ಸಾಲ್ವ್ ಮಾಡಿದ್ದು. ಎಕ್ಸ್ಟ್ರಾ ಕ್ವಶನ್ ಅಂದ್ಕೊಳ್ಳಿ. ಓಕೆ. ಸೊ ಈಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಗ್ರೇಟರ್ ದ್ಯಾನ್, ಬರೀ ಗ್ರೇಟರ್ ದ್ಯಾನ್ ಇದ್ದಾಗ ನೋ ಈಕ್ವಲ್ ಟು, ಆರ್ ಲೆಸ್ ದ್ಯಾನ್ ನೋ ಈಕ್ವಲ್ ಟು ಇದ್ದಾಗ ಓಪನ್ ಸರ್ಕಲ್ ಬರುತ್ತೆ. ಸೊ ಹೇಗೆ ತೋರಿಸ್ತೀನಿ. ಈಕ್ವಲ್ ಟು ಬಂತು ಅಂದರೆ ಕ್ಲೋಸ್ ಸರ್ಕಲ್ ಒಂದು ಡಾಟ್ ಇಡಬೇಕು. ಸಿಮಿಲರ್ಲಿ ಲೆಸ್ ದ್ಯಾನ್ ಓಪನ್ ಸರ್ಕಲ್ ಲೆಫ್ಟ್ ಸೈಡ್ ಇರುತ್ತೆ, ಕ್ಲೋಸ್ ಸರ್ಕಲ್ ಲೆಫ್ಟ್ ಸೈಡು. ಸೊ ಹೇಗೆ ಸರ್? ಹೇಗೆ ಅಂದರೆ ಈಗ ಇದನ್ನೇ ತೊಗೊಳ್ರಿ. ಎಲ್ಲಾಯಿತು? ಓಕೆ ಇಲ್ಲ. ಸೊ ಈಗ x ಈಸ್ ಲೆಸ್ ದ್ಯಾನ್ x ಈಸ್ ಗ್ರೇಟರ್ ದ್ಯಾನ್ 2. x ಈಸ್ ಗ್ರೇಟರ್ ದ್ಯಾನ್ 2. ಸೊ ಒಂದು ನಂಬರ್ ಲೈನ್. ಸೊ ಏನಿದೆ? 0 1 2 3 4. ಲೆಫ್ಟ್ ಸೈಡ್ ನನಗೆ ಬೇಡ, ಬಿಕಾಸ್ ಇದು ಗ್ರೇಟರ್ ದ್ಯಾನ್. ಸೊ ರೈಟ್ ಸೈಡ್ ಅಷ್ಟೇ ಬೇಕು. ಸಿಂಬಲ್ ಗ್ರೇಟರ್ ದ್ಯಾನ್. ಸೊ ಗ್ರೇಟರ್ ದ್ಯಾನ್ ಇದ್ದಾಗ ಏನಿರಬೇಕು? ಓಪನ್ ಸರ್ಕಲ್. ಗ್ರೇಟರ್ ದ್ಯಾನ್ ಇದೆಯಾ? ಸೊ ರೈಟ್ ಸೈಡ್ಗೆ ಆ್ಯರೋ ಮಾರ್ಕ್ ರೈಟ್ ಸೈಡ್. ಇಟ್ ಎಕ್ಸ್ಟೆಂಡ್ಸ್, ಎಲ್ಲಿ ತನಕ ಬೇಕಾದ್ರೂ ಹೋಗುತ್ತೆ. ಓಕೆ. ಸೊ ಇದನ್ನೇ
ಎಕ್ಸ್ ಈಸ್ ಲೆಸ್ ದ್ಯಾನ್ 2 ಅಂದಾಗ, ಎಕ್ಸ್ ಈಸ್ ಲೆಸ್ ದ್ಯಾನ್ 2 ಅಂದಾಗ ನಂಬರ್ ಲೈನ್ ಸೇಮ್ 0 1 2 3 -1 -2. ಸೊ ಏನಿದೆ ಲೆಸ್ ದ್ಯಾನ್ ಅಂದಾಗ ದ್ಯಾರೋ ಮಾರ್ಕ್ ಎಲ್ಲಿಗೆ ಬರುತ್ತೆ, ಲೆಫ್ಟ್ ಸೈಡ್ ಬರುತ್ತೆ, 2 ಇಂದ ಲೆಫ್ಟ್ ಸೈಡಿಗೆ ಬರುತ್ತೆ. ಲೆಸ್ ದ್ಯಾನ್ ಅಷ್ಟೇ ಇದೆ, ಇಟ್ಸ್ ನಾಟ್ ಈಕ್ವಲ್ ಟು. ಸೊ ಓಪನ್ ಸರ್ಕಲ್. ಓಕೆ, ಸೊ ಇದೆ ಫಾರ್ ಎಕ್ಸಾಂಪಲ್, ಇಲ್ಲೇ ಚೇಂಜ್ ಮಾಡ್ತೀನಿ. ಇನ್ ಕೇಸ್ ಈಕ್ವಲ್ ಟು ಬಂತು ಅಂದರೆ, ಇನ್ ಕೇಸ್ ಎರಡು ಕಡೆ ಈಕ್ವಲ್ ಟು ಬಂತು ಅಂದರೆ ಏನು ಚೇಂಜ್ ಆಗುತ್ತೆ ಅಂದರೆ ಏನು ಚೇಂಜ್ ಆಗಲ್ಲ. ಇದು ರೌಂಡ್ ಮಾಡ್ತೀರಾ, ಫುಲ್ ಶೇಡ್ ಮಾಡ್ತೀರಾ. ಸೊ ಇಲ್ಲಿ ಏನು ಮಾಡ್ತೀರಾ, ಶೇಡ್ ಮಾಡ್ತೀರಾ, ಅಷ್ಟೇ ಡಿಫ್ರೆನ್ಸು. ಈಕ್ವಲ್ ಟು ಬಂತು ಅಂದರೆ ರೌಂಡ್ ಮಾಡ್ತೀರಾ, ಇಲ್ಲ ಅಂದರೆ ಓಪನ್ ಇಡ್ತೀರಾ. ಸೊ ಬೆಂಡ್ ನೋವ್ತಿದೆ. ಸೊ ಯಾವ ಕಡೆ ಲೆಫ್ಟ್ ಸೈಡ್ ಬರುತ್ತೋ ರೈಟ್ ಸೈಡ್ ಬರುತ್ತೋ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಹೆಂಗೆ ಅನ್ನೋದ್ರ ಮೇಲೆ ರೆಪ್ರೆಸೆಂಟ್ ಮಾಡಬೇಕು. ಈಗ ಸಾಲ್ವ್ ವಿತ್ ರೆಪ್ರೆಸೆಂಟೇಷನ್. ಸೊ ಸಾಲ್ವ್ ಮಾಡಬೇಕು ಆ್ಯಂಡ್ ರೆಪ್ರೆಸೆಂಟ್ ಮಾಡಬೇಕು ಅಂದಾಗ ಸಾಲ್ವು ಅಗೇನ್ ನಾನು ಫುಲ್ ಸಾಲ್ವ್ ಮಾಡೋಕ್ಕೋಲ್ಲ, ಬಿಕಾಸ್ ವೆರಿ ಈಸಿ. ಸುಮ್ಮನೆ ಯಾಕೆ ಟೈಮು, ನಿಮಗೇನು ಬೇಕು ನೀವು ಚೆಕ್ ಮಾಡಿಕೊಡ್ರಿ. ಸೊ ಸ್ಟೆಪ್ 1 ಸ್ಟೆಪ್ 2 ಆನ್ಸರ್ ಏನು ಬರುತ್ತೋ ಎಲ್ಲ ಕ್ಲೀನಾಗಿದೆ. ಸೊ ಫಸ್ಟು ಈಕ್ವೇಷನ್ ಬರೀತೀರಾ, ನೆಕ್ಸ್ಟು 5x ಲೆಫ್ಟ್ ಸೈಡ್ ತೊಗೊಂಡೋಗ್ತೀರಾ, -5x ಆಗುತ್ತೆ. 3ನ ರೈಟ್ ಸೈಡ್ ಬಂದಾಗ 9 - 3 ಆಯಿತು. ನೆಕ್ಸ್ಟು 7x - 5x 2x, 9 - 3 6. ಇಲ್ಲಿ 2x ಇದೆ, ಕೋಫಿಷಿಯಂಟ್ ಏನಿರಬೇಕು 1 ಇರಬೇಕು. ಸೊ 2 ಇಂದ ಡಿವೈಡ್ ಮಾಡ್ತೀನಿ, 2 ನಾಟ್ ನೆಗೆಟಿವ್ 2. ಸೊ ಎಕ್ಸ್ ಈಸ್ ಲೆಸ್ ದ್ಯಾನ್ 3, ಲೆಸ್ ದ್ಯಾನ್. ಸೊ ಆರೋ ಮಾರ್ಕ್ ಎಲ್ಲಿಗೆ ಬರುತ್ತೆ, ಲೆಫ್ಟ್ ಸೈಡ್ ಬರುತ್ತೆ. ಆ್ಯಂಡ್ ಸಿನ್ಸ್ ಇಟ್ ಈಸ್ ಓನ್ಲಿ ಲೆಸ್ ದ್ಯಾನ್, ಓಪನ್ ಸರ್ಕಲ್. ಸೊ ಓಪನ್ ಸರ್ಕಲ್ ಲೆಫ್ಟ್ ಸೈಡ್. ಸೊ ಆರೋ ಮಾರ್ಕ್ ಹಾಕ್ರಿ. ನೋಡಿರಿ, ಆಲ್ ದಿಸ್ ವಿತ್ 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 ವೆಬ್. ಸೊ ಕೋಡಿಂಗ್ ಮಾಡಿರೋದು, ಹಾಗೆ ಮಾಡಿರೋದಲ್ಲ ಇದು. ಅಟ್ಲೀಸ್ಟ್ ಇದಕ್ಕಾದ್ರೂ ಒಂದು ಲೈಕ್ ಕೊಡ್ರಿ. ಓಕೆ, ಸೊ ನೆಕ್ಸ್ಟು ಸಿಮಿಲರ್ಲಿ ಸೊಲ್ಯೂಷನ್ ಆಫ್ ಎ ಗ್ರಾಫ್. ಸೊ ಎಲ್ ಸಿ ಎಮ್ ತೊಗೋಬೇಕು. ಇಲ್ಲಿ -1 ಇರೋದು, ಸೊ 4 ಎಲ್ ಸಿ ಎಮ್ ತೊಗೊತೀರಾ. ಸೊ ಎಲ್ ಸಿ ಎಮ್ 4 ತೊಗೊಂಡು ಎಲ್ಲ 4 ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡ್ತೀರಾ. ಸೊ ಫೈನಲಿ ಏನು ಬಂತು, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂದಾಗ ಡಾಟ್, ಫುಲ್ ಸರ್ಕಲ್, ಇಲ್ಲಿ ಓಪನ್ ಸರ್ಕಲ್. ಸೊ ಗ್ರೇಟರ್ ದ್ಯಾನ್ ಇರೋದ್ರಿಂದ ರೈಟ್ ಸೈಡು. ಸಿಮಿಲರ್ಲಿ ಇಲ್ಲಿ ಲೆಸ್ ದ್ಯಾನ್ ಇದೆ, ಆದರೆ ನೆಗೆಟಿವಿಂದ ಏನಾದರೂ ಮಲ್ಟಿಪ್ಲೈ ಮಾಡ್ತೀರಾ, ಚೆಕ್ ಮಾಡಿರಿ ಫಸ್ಟು. ಏನೂ ಇಲ್ಲ, ಓಕೆ ಫೈನ್. ಸೊ ಇಲ್ಲಿ ಡಬಲ್ ಬಂದಾಗ, ಸರ್ ಡಬಲ್ ಬಂದಾಗ ಏನು ಮಾಡಬೇಕು, ಸಾಲ್ವ್ ಮಾಡಿರಿ. ಸೊ ಸಾಲ್ವ್ ಮಾಡೋದು ಹೆಂಗೆ ಮಾಡ್ತೀರಾ, ಓಕೆ 5x - 3 ಲೆಸ್ ದ್ಯಾನ್ 7 ಗ್ರೇಟರ್ ದ್ಯಾನ್ -8. ಸೊ 5x - 3 ಲೆಸ್ ದ್ಯಾನ್ 7 ಗ್ರೇಟರ್ ದ್ಯಾನ್ -8. ಲೆಸ್ ದ್ಯಾನ್ 7 ಗ್ರೇಟರ್ ದ್ಯಾನ್ ಅಷ್ಟೇ ತಾನೇ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಓಕೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -8. ಸೊ -3 ಇದೆ, -3 ಹೋಗಬೇಕು ಅಂದರೆ ಸೊ ಏನು ಮಾಡಬೇಕು, ಸೊ 5x -3 ಇದೆಯಾ, ಸೊ ಏನು ಮಾಡ್ತೀನಿ, +3 ಆ್ಯಡ್ ಮಾಡ್ತೀನಿ. ಸೊ ಒಂದು ಕಡೆ ಆ್ಯಡ್ ಮಾಡಿದ್ರೆ ಇನ್ನೊಂದು ಕಡೆನೂ ಆ್ಯಡ್ ಮಾಡಬೇಕು. 2 ಇತ್ತು ಅಂದರೆ ಎಲ್ಲ ಲೆಫ್ಟ್ ಸೈಡು ಆ್ಯಡ್ ಮಾಡಬೇಕು, ರೈಟ್ ಸೈಡು ಆ್ಯಡ್ ಮಾಡಬೇಕು. ಸೊ -3 +3 ಹೋಯಿತು. ಸೊ ಏನು ಉಳಿತು, 5x ಲೆಸ್ ದ್ಯಾನ್ 7 + 3 10. ಇಲ್ಲಿ -8 + 3 -5. ಈಗ ಐ ನೀಡ್ ಟು ಡಿವೈಡ್ ಬೈ 5. ಡಿವೈಡ್ ಬೈ 5. ಸೊ ಏನು ಬಂತು, -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x ಲೆಸ್ ದ್ಯಾನ್ 10/5 ಇಸ್ 2. ಈಗ ಇದನ್ನೇ ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಇಲ್ಲಿ ತೋರಿಸ್ತೀನಿ. ಸೊ ಲೆಸ್ ದ್ಯಾನ್ ಏನಿದೆ, 2 ಇದೆ. ಸೊ 2 1 0 -1 -2 ಹೀಗೆ ತೊಗೊಳ್ರಿ. ಸೊ ಏನಿದೆ, ಲೆಸ್ ದ್ಯಾನ್ 2 ಅಂದಾಗ ಓಪನ್ ಸರ್ಕಲ್ ಲೆಫ್ಟ್ ಸೈಡ್. ಸೊ ಎಲ್ಲಿವರೆಗೂ, ಎಕ್ಸ್ ಈಸ್ ಲೆಸ್ ದ್ಯಾನ್ 2, ಓಕೆ, ಬಟ್ ಗ್ರೇಟರ್ ದ್ಯಾನ್ ದಿಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -1. ಸೊ -1ಗೆ, ಸೊ ಇದನ್ನು ಹೆಂಗೆ ಬರಿಬೋದು,
ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1 ತಾನೆ. ಸೊ ಗ್ರೇಟರ್ ದೆನ್ ಅಂದಾಗ ಏನಾಯಿತು, ರೈಟ್ ಸೈಡ್ ಕ್ಲೋಸ್ ಸರ್ಕಲ್, ಯಾಕಂದರೆ ಈಕ್ವಲ್ ಟು ಇದೆ -1. ಸೊ ಒಂದು ಕಡೆ ಕ್ಲೋಸ್ಡು, ಇನ್ನೊಂದು ಕಡೆ ಓಪನ್ನು. ಸೊ ಲೆಫ್ಟ್ ಸೈಡ್ ಇದು ರೈಟ್ ಸೈಡ್ ಹೋಗುತ್ತೆ, ಇದು ಲೆಫ್ಟ್ ಸೈಡ್ ಬರುತ್ತೆ. ಸೊ ದಿಸ್ ಈಸ್ ದ ರೀಜನ್. ಸೊ ಎಕ್ಸ್ ಲೈಸ್ ಬಿಟ್ವೀನ್ 2 ಆ್ಯಂಡ್ -1, ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಬಿ ಕೇರ್ಫುಲ್. ಸೊ ಹಿಂಗೆ ಕೊಟ್ಟಾಗ ಬಿ ಕೇರ್ಫುಲ್. ಸೊ ಮಧ್ಯಕ್ಕೆ ಬರುತ್ತೆ ರೀಜನ್ನು. ಓಕೆ, ಸೊ -1 ಈಸ್ ಇನ್ಕ್ಲೂಡೆಡ್. ಸೊ ಬ್ರ್ಯಾಕೆಟ್ಸು. ಸೊ ಆ್ಯಂಡ್ ಅಗೇನ್ ಬ್ರ್ಯಾಕೆಟ್ಸು -1 to 2. ಸೊ ಇದು ಏನು ಹೇಳ್ತಿದೆ ಅಂದರೆ ಲೆಸ್ ದ್ಯಾನಾ. ಸೊ ಇದನ್ನೇ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಲೆಸ್ ದ್ಯಾನ್ ಬರಿಬೇಕಾದ್ರೆ 2 ಬರೀತೀರಾ. ನೆಕ್ಸ್ಟ್ ಎಲ್ಲಿವರೆಗೂ, -1ವರೆಗೂ. ಇಲ್ಲೇನಿದೆ, ಈಕ್ವಲ್ ಟು ಇದ್ದಾಗ ಸ್ಕ್ವೇರ್ ಬ್ರ್ಯಾಕೆಟ್. 2ಗಿಂತ ಕಮ್ಮಿ ಇರಬೇಕು. 2 ಈಸ್ ನಾಟ್ ಇನ್ಕ್ಲೂಡೆಡ್. ಸೊ ಹಂಗಂದಾಗ ರೌಂಡ್ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟ್ಸ್ ರೆಪ್ರೆಸೆಂಟೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈಗಿಲ್ಲೇ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂದರೆ ಏನು, 2 to ಇನ್ಫಿನಿಟಿ. ಸೊ ಇನ್ಫಿನಿಟಿವರೆಗೂ ಹೋಗ್ಬೋದು. ಈಕ್ವಲ್ ಟು ಇದೆ ತಾನೆ. ಸೊ ಈಕ್ವಲ್ ಟು ಇದ್ದಾಗ ಏನು ಬರುತ್ತೆ, ಸ್ಕ್ವೇರ್ ಬ್ರ್ಯಾಕೆಟ್. ಇನ್ಫಿನಿಟಿ ಏನೋ ಕರ್ವ್ ಬ್ರ್ಯಾಕೆಟ್. ಓಕೆ, ಸೊ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಅಗೇನ್ 2 ಕಮ್ಮಿ ಇದೆ ಅಂದರೆ 2ಗಿಂತ ಕಮ್ಮಿ. ಸೊ ಇಟ್ ಕ್ಯಾನ್ ಗೋ ಟು -infinity. 2 ಈಸ್ ಇನ್ಕ್ಲೂಡೆಡ್, -infinity ಈಸ್ ನಾಟ್. ಓಕೆ, ಸೊ ಬ್ರ್ಯಾಕೆಟ್ ರೆಪ್ರೆಸೆಂಟೇಷನ್. ಸೊ ಬ್ರ್ಯಾಕೆಟ್ ರೆಪ್ರೆಸೆಂಟೇಷನ್, ಬಿ ಕೇರ್ಫುಲ್. ಅಗೇನ್ 6 ಈಸ್ ಇನ್ಕ್ಲೂಡೆಡ್. ಓಕೆ, ಸೊ ಓಕೆ, ನೆಕ್ಸ್ಟು ವರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೋಡೋಣ. ಓಕೆನಾ. ಸೊ ವರ್ಡ್ ಪ್ರಾಬ್ಲಮ್ಸ್ ಮೇಲೂ ನಿಮಗೆ ಕೇಳ್ಬೋದು. ಅಂದರೆ ಒಂದು ವರ್ಡ್ ಪ್ರಾಬ್ಲಮ್ ಕೊಟ್ಟು ಇದನ್ನು ಸಾಲ್ವ್ ಮಾಡಿರಿ ಲೀನಿಯರ್ ಇನ್ಇಕ್ವಾಲಿಟೀಸಲ್ಲಿ. ಸೊ ಫ್ಯಾರನೀಟು, ಟೆಂಪ್ರೇಚರು. ಸೊ ಟೆಂಪ್ರೇಚರ್ದು ಪ್ರಾಬ್ಲಮ್ ಒಂದು ನೋಡೋಣ. ಸೊ ಆಮೇಲೆ ಸೊಲ್ಯೂಷನ್ದು ಬರ್ತೀನಿ. 1-2 ಕ್ವಶನ್ ಸಾಲ್ವ್ ಮಾಡೋಣ. ಇನ್ನೊಂದು 3 ಕ್ವಶನ್ ನಾನು ನಿಮ್ಗೆ ಸೊಲ್ಯೂಷನ್ ತೋರಿಸ್ತೀನಿ. ಓಕೆ, ಫ್ಯಾರನೀಟ್ ಟೆಂಪ್ರೇಚರ್. ಸೊ ಏನಿದೆ, ಎಫ್. ಸೊ ಫ್ಯಾರನೀಟ್ ಈಸ್ ರೆಪ್ರೆಸೆಂಟೆಡ್ ಇನ್ ಎಫ್. ಕೆಲ್ವಿನ್ ಕೆ, ಡಿಗ್ರಿ ಸೆಲ್ಸಿಯಸ್ ಸಿ, ಡಿಗ್ರಿ. ಸೊ ಅದು ಹಾಕಬೇಕು, ಡಿಗ್ರಿ ಸಿ. ಮಸ್ಟ್ ಸ್ಟೇ ಬಿಟ್ವೀನ್ 86 ಡಿಗ್ರಿ ಫ್ಯಾರನೀಟ್ ಟು 95 ಡಿಗ್ರಿ ಫ್ಯಾರನೀಟ್. ಸೊ ಕಂಡೀಷನ್ ಏನು, ಫ್ಯಾರನೀಟ್ ಶುಡ್ ಬಿ ಬಿಟ್ವೀನ್ 86 ಆ್ಯಂಡ್ 95. ಸೊ ಏನರ್ಥ, ಸೊ 86ಗಿಂತ ಜಾಸ್ತಿ ಇರಬೇಕು, 95ಗಿಂತ ಕಮ್ಮಿ ಇರಬೇಕು. ಸೊ ಇಲ್ಲೇ ನೋಡೋಂಗಿದ್ರೆ ಸೊಲ್ಯೂಷನ್ ಇದೆ, ಆಮೇಲೆ ಬರ್ತೀನಿ. ಸೊ ಶುಡ್ ಬಿ ಬಿಟ್ವೀನ್, ಅದಕ್ಕೆ ಈಕ್ವಲ್ ಟು. ಸೊ ಫ್ಯಾರನೀಟ್ ಮಸ್ಟ್ ಸ್ಟೇ ಬಿಟ್ವೀನ್ ಅಂದರೆ ಇದ್ರ ಮಧ್ಯದಲ್ಲಿ. ಸೊ ಈಕ್ವಲ್ ಟು. ಸೊ 86 ಆದರೂ ಇರ್ಬೋದು, ಬಟ್ ಅದಕ್ಕಿಂತ ಕಮ್ಮಿ ಹೋಗಂಗಿಲ್ಲ. 95 ಇರ್ಬೋದು, ಬಟ್ ಅದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ. ಸೊ ಇಟ್ ಈಸ್ ದಿಸ್ ಬಿಟ್ವೀನ್ ದಿಸ್ ಟು. ಇಫ್ ಸಿ ಇಸ್ ಸೆಲ್ಸಿಯಸ್, ಫ್ಯಾರನೀಟ್ ದ ಫಾರ್ಮುಲಾ, ಫೈಂಡ್ ದ ರೇಂಜ್ ಆಫ್ ಸಿ. ಸೊ ಫಸ್ಟ್ ಏನು ಇಲ್ಲಿ ಫ್ಯಾರನೀಟ್ ಫೈಂಡ್ ಮಾಡಿಕೊಂಡು ಆಮೇಲೆ ಸಿ. ಸಿಂಪಲ್ ಅಂದರೆ ಫ್ಯಾರನೀಟ್ ದ ಫಾರ್ಮುಲಾ ಏನಿದೆ, ಸೊ ಎಫ್ ಇದೆಯಾ, ಇದೇನಿದೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಏನು ಬಂತು, 9c/5 + 32. ಎಫ್ ಫಾರ್ಮುಲಾ ಇದು, ಫ್ಯಾರನೀಟ್ ಫಾರ್ಮುಲಾ. ಸೊ ಏನಾಯಿತು, 86 ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು 95 ಇದೆ. ಸೊ ಏನು ಮಾಡ್ತೀರಾ, 32 + 32 ಇರೋದ್ರಿಂದ ಎರಡು ಕಡೆ -32 ಮಾಡ್ತೀರಾ. ಸೊ ಎರಡು ಕಡೆ -32. ಸೊ 86. ಓಕೆ, ಫಸ್ಟ್ ಇಲ್ಲೇ ಬರ್ಕೊತೀನಿ. 86 - 32 ಲೆಸ್ ದೆನ್ ಆರ್ ಈಕ್ವಲ್ ಟು 9c/5 + 32 - 32. ಯಾಕಂದರೆ ಎಲ್ಲ ಕಡೆ 32ಇಂದ 32 ಸಪ್ರಾಕ್ಟ್ ಮಾಡ್ತಿದ್ದೀನಿ. ಸೊ 95 - 32. ಸೊ 86 - 32 ಅಂದರೆ 54 ಲೆಸ್ ದೆನ್ ಆರ್ ಈಕ್ವಲ್ ಟು 9c/5. 32 ಹೋಯಿತು, 32 ಹೋಯಿತು. ನೆಕ್ಸ್ಟು ಲೆಸ್ ದೆನ್ ಆರ್ ಈಕ್ವಲ್ ಟು 95 - 32 ಅಂದರೆ 95. ದಿಸ್ ಇಸ್ 63.
ಇವಾಗ ಏನು ಮಾಡ್ತೀರಾ, 9c/5 ಇದೆ, 9cನ ರೆಸಿಪ್ರೋಕಲ್ ಮಾಡಬೇಕಂದ್ರೆ 5/9 ಮಲ್ಟಿಪ್ಲೈ ಮಾಡಬೇಕು. ಇಲ್ಲೋ 5/9, ಇಲ್ಲೋ 5/9. ಸೊ ಏನಾಯಿತು, 54, 9 1s 9 6s 6 5s 30 ಲೆಸ್ ದೆನ್ ಆರ್ ಈಕ್ವಲ್ ಟು. ಸೊ ಏನಾಯಿತು, 9 9 5 5 ಹೋಯಿತು, ಸಿ ಒಂದು ಉಳಿತು, ಲೆಸ್ ದೆನ್ ಆರ್ ಗ್ರೇಟರ್ ಲೆಸ್ ಸಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 30, ಸಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9 1s 9 7s 7 5s 35. ಸೊ ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡಿದಾಗ 35ಗಿಂತ ಕಮ್ಮಿ ಇರಬೇಕು, 30ಗಿಂತ ಜಾಸ್ತಿ ಇರಬೇಕು. 35 ಅಂದರೆ ಈಕ್ವಲ್ ಆಗಿರ್ಬೋದು, 30 ಆದರೂ ಇರ್ಬೋದು, ಬಟ್ 30ಗಿಂತ ಜಾಸ್ತಿ ಇರಬೇಕು. ಓಕೆ, ಸೊ 30 to 35 ರೇಂಜಲ್ಲಿ ಇರಬೇಕು. ಓಕೆನಾ. ಸೊ ಇದನ್ನೇ ಬ್ರ್ಯಾಕೆಟಲ್ಲಿ ರೆಪ್ರೆಸೆಂಟ್ ಮಾಡಬೇಕಂದ್ರೆ, ಸೊ ಬ್ರ್ಯಾಕೆಟಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ, ಸೊ 30 35 ಎಕ್ಸ್ಟ್ರೀಮ್ಸಾ, ವೇರ್ 30 ಈಸ್ ಇನ್ಕ್ಲೂಡೆಡ್, 35 ಈಸ್ ಆಲ್ಸೋ ಇನ್ಕ್ಲೂಡೆಡ್. ಸೊ ಎರಡು ಇನ್ಕ್ಲೂಡೆಡ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಆಮೇಲೆ ಸೊಲ್ಯೂಷನ್ಸ್ ಹೋಗೋಣ. ಕೆಮಿಸ್ಟ್ ಹ್ಯಾಸ್ 12% ಆ್ಯಸಿಡ್ ಸೊಲ್ಯೂಷನ್ ಆ್ಯಂಡ್ ನೀಡ್ಸ್ ಅಟ್ಲೀಸ್ಟ್ 30% ಆ್ಯಸಿಡ್. ಸೊ ಈಗಾಗಲೇ 12% ಆ್ಯಸಿಡ್ ಸೊಲ್ಯೂಷನ್ ಇದೆ, ಬಟ್ 30% ಆ್ಯಸಿಡ್ ಸೊಲ್ಯೂಷನ್ ಬೇಕು. ಕೆಮಿಸ್ಟ್ರಿಲಿ ಮಾಡಿರ್ತೀರ, ಟೈಟ್ರೇಷನ್ ಆಯಿತು, ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದೆಲ್ಲ ಬೇಸಿಕ್ಸು. ಆ್ಯಂಡ್ ಅಲ್ಲಿ ಓದಿರೋದು ಇದು ರಿಲೇಟೆಡ್ ತಾನೆ. ಸೊ ಇಲ್ಲಿ ಕೆಮಿಸ್ಟ್ರಿ ಓದ್ತಿದ್ದೀರಾ, ನೆಕ್ಸ್ಟ್ ಬಯಾಲಜಿನೂ ಲಿಂಕ್ ಮಾಡ್ತೀರಾ, ಫಿಸಿಕ್ಸು ಮಾಡ್ತೀರಾ. ಫಿಸಿಕ್ಸ್ ಹಿಂದೆ ಏನೇ ಮಾಡಿದ್ವಲ್ಲ, ಕನ್ವರ್ಷನ್, ಟೆಂಪ್ರೇಚರ್ ಕನ್ವರ್ಷನ್, ಸೊ ಎಲ್ಲದಕ್ಕೂ ಎಲ್ಲದೂ ಲಿಂಕ್ ಆಗಿದೆ. ಸೊ ಹೌ ಮಚ್ ಪ್ಯೂರ್ ಆ್ಯಸಿಡ್ ಮಸ್ಟ್ ಬಿ ಆ್ಯಡೆಡ್ ಟು 50 ml. ಸೊ ಸ್ಟಾರ್ಟಿಂಗಲ್ಲಿ ಏನಿದೆ, 100% ಆ್ಯಸಿಡ್ ಸೊಲ್ಯೂಷನ್ ಇದೆ. ನನ್ನ ಹತ್ರ ಇರೋ ಸೊಲ್ಯೂಷನ್ ಎಷ್ಟು, 50 ml. ಸೊ 12% ಆಫ್ 50 ml, ಸೊ ಎಷ್ಟಾಯಿತು? ಸೊ 12% ಆಫ್ 50 ml ಅಂದರೆ 12/100 ಇಂಟು 50. ಸೊ ಏನಾಗುತ್ತೆ, 0 0 2s 6s, ನೆಕ್ಸ್ಟು 6 5s 30, ಸೊ 2 1s 3s 15. 15 ಬರಲ್ಲ, ಸೊ ಏನೋ ಮಿಸ್ ಆಯಿತು, ತಡ್ರಿ. ಸೊ 12% ಅಂದರೆ 12, ಸೊ 2s 1s 2 1s 6s, ನಾ ಏನು ಮಾಡಿದೆ, ಸೊ 6 ml. ಸೊ 6 ml ಪ್ಯೂರ್ ಆ್ಯಸಿಡ್ ಅಂದ್ಕೊಳ್ಳಿ. ಸೊ ಈಗೇನು ಬೇಕು ನಮಗೆ, 30% ಆ್ಯಸಿಡ್ ಬೇಕು. ಸೊ 30% ಆ್ಯಸಿಡ್ ಬೇಕು ಅಂದರೆ, ಸೊ ವಾಟ್ ಐ ಆಮ್ ಡೂಯಿಂಗ್, ಈಗ ನನ್ನ ಹತ್ರ 6 ml ಪ್ಯೂರ್ ಆ್ಯಸಿಡ್ ಇದೆಯಾ. ಸೊ ಇದಕ್ಕೆ ನಾನೇನು ಮಾಡ್ತಿದ್ದೀನಿ, ಇನ್ನು ಪ್ಯೂರ್ ಆ್ಯಸಿಡ್ ಆ್ಯಡ್ ಮಾಡ್ತಿದ್ದೀನಿ, x ml ಆ್ಯಡ್ ಮಾಡ್ತಿದ್ದೀನಿ. ಬಟ್ ಅದು ಆ್ಯಸಿಡ್ಗೆ ಅಷ್ಟೇ ಆ್ಯಡ್ ಆಯಿತಾ, ಸೊಲ್ಯೂಷನ್ ಎಷ್ಟಿದೆ, 50 ml ಇದೆ. ಇದು ಸೊಲ್ಯೂಷನ್ಗೂ ಆ್ಯಡ್ ಆಗ್ತಿದೆ ತಾನೆ. ಸೊ ಆ್ಯಸಿಡ್ನ ಇನ್ಕ್ರೀಸ್ ಮಾಡ್ತಿದೆ, ಸೊಲ್ಯೂಷನ್ನು ಇನ್ಕ್ರೀಸ್ ಮಾಡ್ತಿದೆ ತಾನೆ. ಸೊ ಎಷ್ಟಿರಬೇಕು, ಅಟ್ಲೀಸ್ಟ್ 30% ಆ್ಯಸಿಡ್ ಇರಬೇಕು. ಅಟ್ಲೀಸ್ಟ್ ಅಂದರೆ ಮಿನಿಮಮ್ ಅಷ್ಟಿರಬೇಕು, ಅದಕ್ಕಿಂತ ಜಾಸ್ತಿ ಇರ್ಬೋದು. ಸೊ ಅಟ್ಲೀಸ್ಟ್ 30% ಅಂದರೆ 30/100. ಸೊ ಏನಿರಬೇಕು, 30/100 ಅಂದರೆ 30% ಆದರೂ ಇರಬೇಕು. ಸೊ ಈಕ್ವಲ್ ಟು ಆರ್ ಗ್ರೇಟರ್ ದೆನ್, ಸೊ ಏನಿದೆ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 30%. 30% ಇರ್ಬೋದು, 40%, ಎಷ್ಟು ಬೇಕಾದ್ರೂ ಇರ್ಬೋದು, ಬಟ್ ಮಿನಿಮಮ್ ಅಷ್ಟಿರಬೇಕು. ಓಕೆ, ಸೊ ಅಟ್ಲೀಸ್ಟ್, ಅಟ್ಮೋಸ್ಟ್ ಬಿ ಕೇರ್ಫುಲ್. ಸೊ ಇದನ್ನು ಸಾಲ್ವ್ ಮಾಡಿರಿ. ಸಾಲ್ವ್ ಮಾಡಬೇಕಾ? ಓಕೆ, ಮಾಡ್ತೀನಿ. ಸೊ ಏನು ಬರುತ್ತೆ, 30/100 ಅಂದರೆ 3/10 ಬಂತು. ಸೊ 10ನ್ನು ಲೆಫ್ಟ್ ಸೈಡ್ ಕಳಿಸ್ರಿ. ಸೊ ಏನಾಯಿತು, ಸೊ 10 ಇಂಟು 6 + x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಇಲ್ಲಿ 3 ಉಳಿತು, ಯಾಕಂದರೆ ಕ್ಯಾನ್ಸಲ್ ಆಗಿದ್ದಕ್ಕೆ. ಸೊ 3 ಉಳಿತು, 50 + x, ಸೊ 60 + 10x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 150 + 3x. ಸೊ ಎಕ್ಸನ್ನು ಲೆಫ್ಟ್ ಸೈಡ್ ತೊಗೊಳ್ರಿ. ಸೊ ಏನು ಬರುತ್ತೆ, 7x. ಸೊ 16 ಆ ಸೈಡ್ ಹೋಯಿದ್ರು ಅಂದರೆ 150 - 60 90. ಸೊ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90/7. ಸಾಲ್ವ್ ಮಾಡಿರಿ. ಸೊ ವಾಟ್ ಈಸ್ ದ ಕ್ವಾಂಟಿಟಿ ಫೈಂಡ್ ಮಾಡಿರಿ. ಓಕೆ, ಸೊ 30 to 35
ಟೆಂಪ್ರೇಚರ್ದು ಬಂತು. ಸೊ ಕೆಮಿಸ್ಟ್ದು ಸೊ ಓಕೆ, ಸೊ 12.86. ಸೊ 90/7 ಮಾಡಿದ್ರೆ 12.86 ಬರುತ್ತೆ. ಓಕೆ, ಸೊ ಕ್ಲೀನಾಗಿ ಸೆಂಟೆನ್ಸ್ ಬರೀ, ಲೆಟ್ XML ಆಫ್ ಪ್ಯೂರ್ ಆ್ಯಸಿಡ್ ಬಿ ಆ್ಯಡೆಡ್. ಸೊ ಇನಿಷಿಯಲ್ ಆ್ಯಸಿಡ್ ಎಷ್ಟಿದೆ, ಫೈನಲ್ ಆ್ಯಸಿಡ್ ಏನಾಗುತ್ತೆ, ಫೈನಲ್ ಸೊಲ್ಯೂಷನ್ ಏನಾಗುತ್ತೆ, ಕಂಡೀಷನ್ ಏನಿದೆ, ನೆಕ್ಸ್ಟ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಹೇಳ್ದಲ್ಲ ಹೆಂಗೆ ಸಾಲ್ವ್ ಮಾಡೋದು ಅಂತ. ಇದೆಲ್ಲ ಸ್ಟೆಪ್ 1 ಅಂತ ಬರೆಯೋದು ಬೇಡ, ಬಟ್ ನಾನು ನಿಮ್ಗೆ ತೋರಿಸ್ತಿರೋದು. ನೆಕ್ಸ್ಟು ಸಿಮಿಲರ್ಲಿ ಸೊಲ್ಯೂಷನ್ ಆಫ್ 8% ಬೋರಿಕ್ ಆ್ಯಸಿಡ್. ಸೊ ಸೊಲ್ಯೂಷನ್ ಇದೆ, ಕ್ವಶನ್ನು ಚೆಕ್ ಮಾಡಿರಿ, ನಾನು ಫುಲ್ ಹೋಗಲ್ಲ ನೋಡಿರಿ. ಪಾರ್ಟ್ 1 ಏನಿದೆ, ರಿಸಲ್ಟ್ ಏನು ಬರುತ್ತೆ, ನೆಕ್ಸ್ಟು ಪಾರ್ಟ್ 2 ಏನಾಗುತ್ತೆ. ಸೊ ಕಾಂಬಿನೇಷನ್ ಎರಡು ಕಂಬೈನ್ ಮಾಡಿದಾಗ ಏನು ಬರುತ್ತೆ. ಸೊ X ಶುಡ್ ಬಿ ಲೆಸ್ ದ್ಯಾನ್ 1280 ಗ್ರೇಟರ್ ದ್ಯಾನ್ 320. ಸೊ ನಾನು ನಿಮಗೆ ಸೊಲ್ಯೂಷನ್ನು ಗ್ರೂಪಲ್ಲಿ ಏನಿದೆ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ. ವಾಟ್ಸಪ್ ಚಾನಲ್ ಇದೆ ಡಿಸ್ಕ್ರಿಪ್ಷನಲ್ಲಿದೆ, ಜಾಯ್ನ್ ಆಗಿರಿ. ಸೊ ಇದ್ರದ್ದು ಸೊಲ್ಯೂಷನ್ಸು ಫುಲ್ ಸೊಲ್ಯೂಷನ್ಸ್ ಹಾಕಿರ್ತೀನಿ. ಸೊ ಏನಿದೆ ಸಿಂಪಲ್ಲು, ಪರ್ಸೆಂಟೇಜ್ ಮೇಲೆ ಚೆಕ್ ಮಾಡಿರಿ. ಸಿಮಿಲರ್ಲಿ ಡೈಲ್ಯೂಷನ್ ಪ್ರಾಬ್ಲಮ್ಮು ಇದೆ, ಅದೂ ವಿತ್ ಸೊಲ್ಯೂಷನ್. ಏನು ಬರಿಬೇಕು, ಹೆಂಗೆ ಬರಿಬೇಕು ಆ್ಯಡ್ ಮಾಡಿರ್ತೀನಿ. ಓಕೆ, ಸೊ ವಾಟ್ಸಪ್ ಚಾನಲ್ಗೆ ಆ್ಯಡ್ ಮಾಡ್ತೀನಿ. ಸೊ ಜಾಯ್ನ್ ಆಗಿರಿ. ಸೊ ಮಿಸ್ಟೇಕ್ಸ್ ಏನು ಮಾಡ್ತೀರಾ, ಫೈನಲ್ ಒಂದು 2 ನಿಮಿಷ. ಸೊ ಮಿಸ್ಟೇಕ್ಸ್ ಏನು ಮಾಡ್ತೀರಾ, ಫರ್ಗೆಟಿಂಗ್ ಟು ರಿವರ್ಸ್ ದ ಇನ್ಇಕ್ವಾಲಿಟಿ ಸೈನ್. ಯಾವಾಗ ನೆಗೆಟಿವ್ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗ. ಸೊ -3x ಈಸ್ ಗ್ರೇಟರ್ ದೆನ್ 9. ಓಕೆ, ಇಲ್ಲಿ ಮೈನಸ್ ಏನಾಯಿತು, -x ಇರೋದು ಪಾಸಿಟಿವ್ x ಆದಾಗ ಸೈನ್ ಏನಾಗಬೇಕು, ಚೇಂಜ್ ಆಗಬೇಕು, ಸೈನ್ ಫ್ಲಿಪ್ ಆಗಬೇಕು. ನೆಕ್ಸ್ಟು ಕ್ಲೋಸ್ಡ್ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಇನ್ಕ್ಲೂಡಿಂಗ ಅಂದರೆ ಲೆಸ್ ದೆನ್ ಅಷ್ಟೇನಾ, ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆಯಾ. ಸೊ ಬ್ರ್ಯಾಕೆಟ್ ಹಾಕಬೇಕಾದ್ರೆ x ಈಸ್ ಗ್ರೇಟರ್ ದೆನ್ 5, ಕ್ಲೋಸ್ ಸರ್ಕಲ್ ಅಲ್ಲ, ಇಟ್ ಶುಡ್ ಬಿ ವಿತ್ ಓಪನ್ ಸರ್ಕಲ್. ಅಂದರೆ ಓಕೆ, ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ, ಓಕೆ ನಂಬರ್ ಲೈನ್ದ, ಓಕೆ ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಗ್ರೇಟರ್ ದೆನ್ ಇದೆ ಅಂದರೆ ಓಪನ್ ಸರ್ಕಲ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇತ್ತು ಅಂದರೆ ಕ್ಲೋಸ್ ಸರ್ಕಲ್. ಸೊ ರಿಯಲ್ ಲೈಫ್ ಕನ್ಸ್ಟೆಂಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಲೆಸ್ ದ್ಯಾನ್ 50 ಅಂದಾಗ ಯು ಕೆನಾಟ್ ಟೇಕ್ ನೆಗೆಟಿವ್. ಯಾಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಕೆನಾಟ್ ಬಿ ನೆಗೆಟಿವ್, ಹೌದೋ ಇಲ್ಲೋ. ಈಗ ನಂಬರ್ ಆಫ್ ಏಜ್ ಆಫ್ ಎ ಪರ್ಸನ್ ಈಸ್ ಲೆಸ್ ದ್ಯಾನ್ 20. ಸೊ ಕ್ಯಾನ್ ಏಜ್ ಬಿ ನೆಗೆಟಿವ್, ಇಲ್ಲ. ಸೊ ಯು ಶುಡ್ ರೈಟ್ ಕಂಡೀಷನ್ X ಈಸ್ ಅಂದರೆ ಏಜ್ ಕ್ಯಾನ್ ಓನ್ಲಿ ಬಿ ಅಪ್ ಟು 0, ಇಟ್ ಕೆನಾಟ್ ಬಿ ನೆಗೆಟಿವ್ ಬಿಕಾಸ್ ಏಜ್ ಕೆನಾಟ್ ಬಿ ನೆಗೆಟಿವ್. ಕೇರ್ಫುಲ್ ಆಗಿರಿ. ಓಕೆ, ಸೊ ಡಬಲ್ ಇನ್ಇಕ್ವಾಲಿಟೀಸ್ನ ಆರ್ ಅಲ್ಲ, ಇಟ್ ಈಸ್ ನಾಟ್ ಆರ್. ಸೊ ಡಬಲ್ ಇನ್ಇಕ್ವಾಲಿಟೀಸ್ ಆ್ಯಂಡ್. ಸೊ X ಈಸ್ ಲೆಸ್ ದೆನ್ 5 ಗ್ರೇಟರ್ ದೆನ್ 2 ಅಂದಾಗ means X should be less than 5 and X should also be greater than 2. Okay, so probability line intersection ಓದಿರ್ತೀರ, ಫೈನ್. ಓಕೆ, ಸೊ ನ್ಯೂ ಮೆಥಡು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬೇಕು ಅನ್ನೋದು ಕಮೆಂಟ್ ಮಾಡಿರಿ. ಓಕೆ, ಸೊ ದಟ್ಸ್ ಇಟ್, ಟೇಕ್ ಕೇರ್. ಐ ಗೆಸ್ ಏನು ಬೇಕು ಅಪ್ ಟು ದ ಪಾಯಿಂಟ್ ಮುಗಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಟೇಕ್ ಕೇರ್, ಥ್ಯಾಂಕ್ ಯು, ಜೈ ಹಿಂದ್, ಜೈ ಕರ್ನಾಟಕ.